ಹರ್ಯಾಗ ಎದ್ದು ಎಲ್ಲ ಅಡ್ಗಿ ಮಾಡ್ಯಾರ. ಅಡ್ಗಿ ಮಾಡಿ ಇನ್ನ ಸೀರೆ ಉಟ್ಕೊಳ್ಳೋದ ಆಗತ್ತ. ಬಿಸಿಲಾಗ ಅಯ್ಯವ್ವ ಬಿಸಿಲಾಗ್ಬಿಡ್ದ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳೇನಿ. ಹೋಗಿ ದೇವ್ರಿಗೆ ಹೋಗಿ ಅಪ್ಪನ ಗುಡಿಯಾಗ ಕೂತಟ್ಟು ಪ್ರಸಾದ ಮಾಡಿ ಪ್ರಸಾದ ತಗೊಂಬಂದ್ರ ಎಷ್ಟೋ ಶಾಂತ ಆಕೈತಿ. 2 ತಂಗಿ ಬಡ ಬಡ ಸೀರೆ ಉಟ್ಕೊಂಡ್ ಬರೀವ, ಬಿಸಿಲಾಗ್ಬಿಡ್ದ ಹೋಗಿ ಬರೋಣ ಬರೀವ. ಅತ್ತಿರಿ ಅಡಿಗೆಲ್ಲ ರೆಡಿ ಆಗೈತ್ರಿ. ಮತ್ತೆ ನಿಮ್ ಮಗ ಎಲ್ಲಿಗೇನ್ರಿ ಎತ್ತಕೊಳ್ಕತ್ತಾರ್ರಿ? ಇಲ್ಲೇ ಎಲ್ರ ಹೊರಗೆ ಹೋಗಿರ್ತಾರಳವ. ನೀವು ತಯಾರಾಗಿ ಬರೋದೊಂದ್ ಮಾಡ್ರಿ. ಏನ್ ಮಾಡತ್ತ ನಿಮ್ ತಂಗಿ? ಅದಾಳ್ರಿ ಆಕಿ ತಂಗಿ ಮನ್ಯಾಗ್ರಿ. ಅಥವಾ ಬಾನಾದ್ ಕುಟ್ಕೊಂಡಿ. ಹ್ಞೂನ್ರಿ. ಏ ತಂಗಿ ಏನಾತಕ? ಅಲ್ಲಿ ಆತು ಅದರಾಗ್ತಾಳ ಬಾ. ಆಯ್ತು ಅದ್ರತಾರು. ಬಾ ನಡಿ. ಅತ್ತಿರಿ ತಂಗಿನೂ ಬಾಂದಳ್ರಿ. ಬಂದ್ರೇವ? ಹ್ಞೂನ್ರಿ. ನೀವ ಬಡ ಬಡ ಬಾನ ಕಟ್ಕೋರಿ. ಅತ್ತಿರಿ ಆಶೀರ್ವಾದ ಮಾಡ್ರಿ. ಹೇಳಿವ. ಅಲ್ಲ ಅಯ್ಯವ ಇವತ್ತೆಟ್ಟು ಮುಗಿದ ಮ್ಯಾಗ ಕಳಿ ಒಂದೈತಿ. ಅಲ್ಲ ಸಂತೋಷ್ ಓಕೆ ಹರ್ಯಾಕತೈತಿ ಅಲ್ಲ, ಏನಯ್ಯವ ಅಂತ ಸಂತೋಷ ಸುದ್ದಿ? ಅತ್ತಿರಿ ಸಂತೋಷದ ಸುದ್ದಿ ಏನಂದ್ರ ಇವತ್ತ ಸಂಕ್ರಮಣ ಆಯ್ತ್ರಿ. ನಿಮ್ಮುಂದ ಒಂದ ಸಂತೋಷದ ಮಾತು ಹೇಳ್ಬೇಕ್ರಿ. ಅದೇನ್ ಹೇಳವ? ಅದೇನಂದ್ರ ಈಗ ನಾನು 5 ತಿಂಗಳ ಹೊಟ್ಟಿಲೇದೇನ್ರಿ. ಭಾಳ ಹೊತ್ತಾಯ್ತು. ಬಾ ಬಾ ಬ್ಯಾಡ್ರತಿ ನೀವ ಕುಂದ್ರಿ. ಕುಂಡ್ರಿ ತಳಗ. ಅಲ್ಲ ತಾಯಿ, ಸಂಕ್ರಾಂತಿ ದಿವಸ ಸಿಹಿ ಸುದ್ದಿ ಹೇಳಿದಿ. ನೀನು ಬಾಯಿ ತುಂಬಾ ಈ ಎಳ್ಳ ಬೆಲ್ಲ ಹಾಕ್ತೀನಿ. ನನ್ನವ್ವ ಈ ಮನಿ ದೀಪ ಹಚ್ಚಿದ್ರಲ್ಲ ಅಷ್ಟ ಸಾಕವ ನನಗ. ಸತ್ ನನ್ ಗಂಡ ಮತ್ ಹುಟ್ಟಿ ಬರ್ಲತ್ತ ದೇವ್ರ ತೆಕ್ಕ ದಿವ್ಸ ಬೇಡ್ಕೋತನವ. ಒಂದ್ ಗಂಡ ಮಗನ್ ಹಡ್ದು ಕೊಡು, ನೀ ಮಾಮನ ಹೆಸರಿಟ್ಟ ಆಡ್ಸ್ಕೊತ್ ಕುಂಡಿರ್ತಾನ. ಬೊಬ್ಬಡಿ ಮೋಸ ಮಾಡಿ ನನಗ ಪಕ್ಕ ಮಾಡಿ ಮೋಸ ನನಗ. ಇಲ್ಲೇನ್ ದೇವ್ ಕೂತಾನಿ ಅಲ್ಲಿ ನೋಡ್ರಿ ಮನಗಂಡ ಹಾಕಿ ನೋಡಿ ಪಡಿಕೆ ಹರಿಸಿ ಬಂದೆ. ಅದ ಸಿಟ್ಟ ಹೊಟ್ಲಿ ಆಗ್ಬೇಕಾಗಿತ್ಲ. ಆಕಿ ಗಾಂಡ ಬಿಟ್ರಿ ಆಗಿದ್ರು ಹೆಂಗ್ ಹೊಟ್ಲಿ ಆಗ್ಯಾವ ನೋಡು. ತಿನ್ನ ಅಂತ 4 ರೊಟ್ಟಿ ತಿತ್ತಿ ಹೊಟ್ಲಿ ಆಗಕ್ಕೆ ಏನ್ ದಾಡಿ ಆಗಿತ್ತು? ಯಾಕ್ರಿ ಹೊಟ್ಲಿ ಆಗುದ ನನ್ನ ಕೈ ಆಗೈತೇನ್ರಿ ನಿಮ್ಮ ಕೈ ಆಗೈತ್ರಿ? ನನ್ನ ಕೈಯಾಗಿರ್ತತಿ ಮಾಡುದೆಲ್ಲ ಮಾಡೀನಿ. ಹೊಟ್ಲಿ ನೀ ಆಗ್ಲಿ ಕರ್ರ ಏನ್ ಮಾಡುದು? ನಿನ್ನ ಸುಮ್ ಹೇಳಾಕ್ತೇನೆ ಹೊಟ್ಲಿ ಆದಿ ಪಾಡಿ ತಿಂಗಳದಾಗ. ಇಲ್ಲ ಕರ್ರ ನಿನ್ನ ಹಂಗ ಬಿಡುದಿಲ್ಲ, ಒದ್ದ ಬಿಡ್ತಾನ ಬಾಯಿ ಮೇಲೆ ಒಂದು ಹೊಟ್ಲಿ ಆಗ. ಆಕೆ ಹಂಗ ಗೊತ್ತಾಗುದಿಲ್ಲ ನಿನಗೆ? ನಿನಕ ಸಣ್ಣಕ್ಕೆ ಮತ್ತೆ ಎಟ್ಟೋದ್ರು ಆಕೆ ಹೊಟ್ಲಿ ಆಗಿಲ್ಲ. ಆಕಿ ಗಾಂಡಿ ಮಿಟ್ರಿ ಆಗದಾನ ಬಿಡೊಂದು ಬಾಯಿ ಮೇಲೆ ಒಂದ ಮತ್ ನನಗ ಮಾಡ್ತಾಳ. ಮಾಡುದ್ ನೀ ಮಾಡ್ಬೇಕಲ್ಲ. ನಾಟಕ ಹಚ್ಚಿದೇನ? ಸುಮ್ಮ ಸರಳಿ ತಿಂಗಳದಾಗ ಹೊಟ್ಲಿ ಆದಿ ಪಾಡ. ಈಗ ಮೊದಲು ನೀನು ಕುಬಸ ಆಗ್ಬೇಕ. ತಂಗಿ, ಅತ್ತಿರಿ ನನ್ನ ಮಗ ಹೇಳಿದ್ದೇನೆವ? ಹ್ಞೂನ್ರಿ ಹೇಳೇನ್ರಿ. ನಿನ್ನೆ ರಾತ್ರಿ ಫೋನ್ ಹಚ್ಚಿನ್ರಿ. ಫೋನ್ ಹಚ್ಚಿ ಹೇಳೇನ್ರಿ. ಬಹಳ ಸಂತೋಷ ಆತ್ವ. ಬಹಳ ಖುಷಿ ಆಗಿದ್ದಾನಲ್ಲ? ಬಾಳ ನಗಾಕತ್ತೀರಿ ಅವ್ರ ಫೋನ್ಯಾಗ. ಬಾಳ ಸಂತೋಷ ಆಗ್ಯಾರ. ಹಂಗಾದ್ರೆ ಈ ಸುದ್ದಿ ಕೇಳ ನಿಂದ್ರಂಗ ಇಲ್ಲ ಅವ. ತಂಗಿ, ನಿಮ್ ಅಕ್ಕದ ಎಲ್ಲಿ ಹೋದ್ರ? ಇವ ಏ ತಂಗಿ, ತಂಗಿ ಏ ಸುಭದ್ರ ಬರ್ರಿ ಅವ ಬಾನ ಕುಟ್ಕೊಂಡ್ ಬರ್ರಿ. ಗುಡಿಗೆ ಹೋಗುನು ಬರ್ರಿ. ಎಷ್ಟೊತ್ತಾತ ನೋಡ, ಬಿಸಿಲಾತ. ಅಂತದ್ರಾಗ ಖುಷಿ ಸುದ್ದಿ ಹೇಳಿ ಮತ್ತ ತಂಗಿ. ಬಾ ಲಗುಟ. ಸುಭದ್ರ ಏ ಸುಭದ್ರ ನೋಡಲಿ ಅವ್ವ ಒದ್ರಾಕತ್ಯಾಳ. ಹೌದ್ರಿ ಒದರಾಕತ್ತೇರಿ. ಒದ್ರಾಕತ್ಯಾಳ ಅಂತೇಳಿ ಹೋಗಿ ಅಲ್ಲಿ ಏನು ಮಾತಾಡಿದಿಲ್ಲ ಮಾತೆಲ್ಲ ಅಲ್ಲಿ ಹೋಗಿ ಒದ್ರ ನೋಡಿ ನೀನ್ ಹಿಂದಾಗಡಿ ಕುಕ್ಕಿ ಹಿಚ್ಕೊಂತಾನ. ಏನ್ ಹೇಳಾಕ್ತೇನೆ? ಸೋಮಸರ ಹೊಟ್ಲಿ ಆದಿ ಪಾಡ ದಾಡಿ ಹಟ್ಟಿರ್ತಾವ ಹಡಿತಾರ. ನಿನಗೇನ್ ದಾಡಿ ಐತಿ ತಿನ್ನದ್ನ ಹಾಕಂಗಿ ರೊಟ್ಟಿ ತಿತ್ತಿ. ಸೋಮಸರ ತಿನ್ನೋದ್ ಬಿಟ್ಟಿನ ಹಡಿದ ಪ್ರಯತ್ನ ಮಾಡ. ಹಡಿದ ಮಾಡತ್ತೀರಿ ನನ್ನ ಕೈಯಿಂದ ನನ್ನ ಕಸರಿಂದ ಮಾಡಿ ಒಳಗ್ ಹಾಕೊಳಕ. ಏನ್ ಎಲ್ಲಾರು ಮಾಡಿ ಒಳಗ್ ಹಾಕೋತಾರನ? ನಿನಗೇನ್ ದಾಡಿ? ಆ ದೇವ್ರ ಕೊಡ್ಬೇಕ್ರಲ್ಲ ಭಗವಂತ. ಮತ್ ಅಕ್ಕಿಗೆ ಹಂಗ ಕೊಟ್ಟ ನಿನಗ್ ದೇವ್ರಿಲ್ಲ ಆಕಿಗೆ ದೇವ್ರದಾನ? ನಡ್ರಿ ಯಾಕೆ ಒದರಾಕತ್ತೇಳ್ರಿ? ನನಗ ಪಾಜಿ ಹೇಳ್ತಾರ ನಡಿಯಲಿ. ಅಡ್ಯಾಕ ದಾಡಿ ಆಗೈತನ? ಹೆಂಗ್ ಹೇಳ್ತಾವ ಪಾಜಿಲ್? ನಿನ್ನ ಐತಿಗಪ್ಪ ನಡಿ ನೀನು. ಏನಾದ್ರಿ ಅತ್ತಾರ? ಎದಕ್ ಉದ್ರಾತಿದೀವ? ತಮ್ಮ, ನಿಮ್ಮ ತಮ್ಮನ ಏಂತಿ ಹೊಟ್ಟಿಲದ. ನೀವು ಇಬ್ರು ಕರ್ಕೊಂಡ ದೇವ್ರಿಗೆ ಹೋಗಿ ಬರ್ರಿ. ನಾ ಜಮ್ಕೊಂಡ ಹೋಗಿ ಹಸಿರು ಸೀರೆ ಹಸಿರು ಬಳಿ ತರ್ತಾನ. ಯಪ್ಪ ತಮ್ಮ, ನಿಮ್ಮ ಅಪ್ಪ ನಿಮ್ಮ ತಮ್ಮನ ಹೆಂಡತಿ ಹೊಟ್ಟೆ ಹುಟ್ಟಿ ಬರಾಕತ್ಯಾನ. ಬಹಳ ಖುಷಿ ಆಗೈತೆ ನನಗ. ಹೋಗಿ ಬರ್ರಿಯಪ್ಪ, ನಾನು ಹೋಗಿ ಬರ್ತಾನ. ನೀ ಸಾಕಾಸ್ ಹೋಗಿ ಬಾ. ಆಯ್ತು ತಗಪ್ಪ. ಅಲ್ಲೇ ನೋಡಾತಿದಿ ನದಿ ಒಳಗೆ.
ಕುಬಸದ ಕಾರ್ಯ ನನ್ನ ಹೆಂಡತಿದಾಗ್ಬೇಕಾಗಿತ್ತು. ಅದಕ್ಕೆ ಮೊದಲು ನಮ್ಮ ತಮ್ಮನ ಹೆಂಡತಿ ಕುಬಸದ ಕಾರ್ಯ ಆಗತ್ತೈತಿ ಅಂದ್ರೆ ಇದಕ್ಕೆ ನಾ ಬಿಡಂಗಿಲ್ಲ. ಹೆಂಗಾರ ಮಾಡಿ ಇದಕ್ಕ ಮೊದಲು ನನ್ನ ಹೆಂಡತಿ ಕುಬಸಾದಿಂದ ಈಗ ಹಡಿಬೇಕ. ಇದನ್ನ ಹಡಿ ಬಿಡಂಗಿಲ್ಲ. ಏನಾರ ಒಂದು ಮಾಡಬೇಕು ಇದಕ್ಕ. ಊರಾಗ ಮಂದಿ ಏನಂತ ಮಾತಾಡ್ತಾರ, ಅವ್ರ ತಮ್ಮ ಮಿಂಟ್ರಿ ಆಗಿದ್ರು ಅವನ್ ಹೆಂಡತಿ ಹಡ್ದಿಲ್ಲ, ಈ ಸುಧಾಮನ್ ಹೆಂಡತಿ ಹಡ್ದಿಲ್ಲ ಅಂತ ಊರಾಗ ನನಗೆ ಒಂದು ಕೆಟ್ಟ ಹೆಸರು ಬರ್ತೈತಿ. ಇದು ಜನರ ನಿಂದಿಗೆ ನಾ ಕಾರಣ ಆಗ್ಬಾರ. ಏನಾರ ಮಾಡಬೇಕು ಇದಕ್ಕ, ಬಿಡಂಗಿಲ್ಲ. ನೀರ್ ಕುಡ್ರಿ. ಈ ನೀರ್ ತರಬಲ್ಲಿ ಇದ್ರಾಗ ವಿಷ ಹಾಕೊಂಡ್ ಬಾ. ವಿಷ ಹಾಕೊಂಡ್ ಬಂದ ಕುಡಿಸ್ಕೊಂಡ. ನೀವ್ ಯಾಕೆ ಸಾಯ್ತೀರಿ? ಸಾಯ್ಬೇಕಾದ್ರು ನಿಮ್ಮ ತಮ್ಮನ ಹೇಳ್ತಿ. ಏನ್ ಮಾತಾಡಕತ್ತಿದ್ದೀನಿ? ಸಾಯಿಸುದಂದ್ರ ಒಂದ್ ಇರ್ಬಿ ಸಾಯಿಸ್ದಂಗ ತಿಳಿದೇನ? ಅದಾಗುದಿಲ್ಲ. ಆಗುದಕ್ಕ ಗಪ್ ಕೊಟ್ಟಾನೆ. ಯಾಕ್ರಿ? ಯಾಕೆ ಆಗಂಗಿಲ್ಲ? ನಿಮ್ದ ಸಪೋರ್ಟ್ ಕೊಡ್ರಿ ನನಗ. ಏನ್ ಮಾಡ್ಬೇಕಂತಿ ನೋಡಿಲಿ. ನಿನಗ ಊರಾಗ ನನಗ ನಿನಗ ಕಿಮ್ಮತ್ ಸಿಗ್ತತಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಏನ್ ಸಾಯ್ಬೇಕು ಕೇಳ? ಅಕ್ಕಿನ ಉರಿ ಹಚ್ಚಿ ಸುಟ್ಟು ಬಿಡ್ತಾನ. ಅದ್ ಹೆಂಗ? ಹೆಂಗಂದ್ರ ಮುಂದ್ ಕೂತ್ ಅಡ್ಗಿ ಮಾಡಾಗ ಹಿಂದ್ ಹೋಗಿ ಉರಿ ಹಚ್ಚಿ ನಾನ ಹೊಯ್ಕೊಂಡ್ ಮಂದಿನ ಕುಡಿಸ್ತಾನ. ಹೆಂಗ ಬೇಡ. ಆಕಿ ಸತ್ತಳ ಹಿಂಗ ಸತ್ತಳ ಅಂದ್ರ ನಮ್ಮ ಮನಿ ಸುಡ್ತೈತಿ. ಆಕೆ ಸತ್ತಿರ್ಬೇಕು, ನಮ್ಮ ಮನಿಗೆ ಬೆಂಕಿ ಹತ್ತಿರಬಾರ್ದ, ನಮ್ಮ ಕೈ ಕಳಂಕ ಹತ್ತಬಾರ್ದ. ಆ ರೀತಿ ಏನ್ರ ಐಡ ಇದ್ರ ಓಡಿಸಿ. ಇಲ್ಲಕಾರ ನಾ ಹೇಳಿದಂಗ ಕೇಳ. ಅದೇನ್ರಿ? ಇವತ್ತು ಮನಿ ಒಳಗೆ ಯಾವ ಹಬ್ಬ? ಇವತ್ತು ಸಂಕ್ರಾಂತಿ. ಇದ ನಮಗ ಬ್ರಹ್ಮಾಸ್ತ್ರ. ಇವತ್ತು ಹೆಂಗೋ ಮಕರ ಸಂಕ್ರಮಣ ಐತಿ. ನಮ್ಮ ಮನಿ ಒಳಗ ಮೊದಲು ಯಾರು ಹೊಟ್ಲಾಗಿರ್ತಾರಲ್ಲ ಅವ್ರ ನಮ್ಮ ಬಾಯಿ ಪೂಜೆ ಮಾಡ್ಬೇಕಂತ ಕತ್ತಿ ಕಟ್ಟುನು. ಆಕಿ ಬಾಯಿ ಪೂಜೆ ಹೋದಾಗ ಹಿಂದೋಗಿ ಯಾರು ನುಗ್ಗಿಸ್ಬಿಡುನು. ಮನ್ಯಾಗ ಆನಂತರ ಯಾರಿಗೂ ಗೊತ್ತಾಗಂಗಿಲ್ಲ. 3 ದಿವ್ಸ ಬಿಟ್ಟ ಸುದ್ದಿ ಹೇಳ್ತೈತಿ. ನಾವು ಅಲ್ಲಿ ಹೋಗ್ಯಾಳ ಇಲ್ಲಿ ಹೋಗ್ಯಾಳ ಅಂತೇಳಿ ಕಾಲ್ ಜಾರಿ ಬಿದ್ದಾಳ ಅಂತ ಊರ್ ಮಂದಿಗೆ ಸುದ್ದಿ ಮಾಡಿದಾತ. ಕೊಲ್ಬೇಕಾದ್ರ ಹೀಗ ಕೊಲ್ಬೇಕ. ಇದಾಗ ಬರೋಬ್ಬರಿ ನೋಡ್ರಿ. ಹಂಗಾದ್ರ ಸಮಯ ಮಾಡೋದ್ ಬೇಡ. ಬಡಗಿನ ಅವು ಸಂತಿಂದ ಬರೋಟಿಗೆ ಮೊದಲಿಗೆ ಕೆಲಸ ಮಾಡೋಣ ಬಾ. ಅಲ್ಲೇ ಹೋಗಿ ಇವತ್ತು ನಾ ಮಾಡೋ ಕೆಲಸ ಅಂತಿಂತ ಕೆಲಸ ಅಲ್ಲ. ಯಾಕಂದ್ರ ಒಂದು ಕೊಲೆ ಮಾಡಾಕತ್ತೇನಿ. ನಾ ಮಾಡೋ ಕೊಲೆ ಇವತ್ತು ಒಂದು ಇರಿಬಿಗಲ್ಲ ಒಂದು ಎದಕ್ಕೂ ಗೊತ್ತಾಗಿರ್ಬಾರ್ದ. ಯಾಕಂದ್ರೆ ಇದು ಬೇರೆದವ್ರ ಕೊಲೆ ಆಗಿದ್ರೆ ಹೆಂಗೋ ವಿಚಾರ ಮಾಡ್ಬೇಕು. ತಮ್ಮನ ಹೆಂಡತಿನ ಕೊಂದಣ್ಣ ಊರಾಗ ಗೊತ್ತಾಗ್ತಾನ ಯಾರಿಗೂ ಮಕ ತೋರ್ಸದಂಕತಿ. ಅದು ಅಲ್ದ ಸಾಯಿವರೆಗೆ ಜೈಲಿನಾಗ ಬೀಳ್ದಾಕತಿ. ಈ ಕೆಲಸ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ದಂಗ ಮಾಡಿ ಊರಾಗಿರ್ಬೇಕು. ಇದೊಂದು ಎಲ್ಲಿ ಹೊತ್ತು ಮಳ್ಳಿ ಹೆಂಗಸೊಂದು ದೌಡ್ ಕರ್ಕೊಂಡ್ ಬರ್ವಾತ. ರೀ ತಂಗಿನ ಕರ್ಕೊಂಡ್ ಬಂದೇನ್ರಿ. ನಿಮ್ ಮನ್ಯಾಗ ಏನೋ ಪದ್ಧತಿ ಐತಿರ್ಲಿ ಅದನ್ನ ಹೇಳ್ರಿ ತಂಗಿಗೆ ತಿಳಿಸಿ. ನೋಡುವ, ಇವತ್ತ ಸಂಕ್ರಮಣ. ಇದುವರೆಗೆ ನಮ್ಮ ಮನ್ಯಾಗ ಯಾರು ಏನ್ ನಡ್ಸ್ಕೊತ್ ಬಂದಾರನ? ನಮ್ಮ ಮನಿ ಒಳಗೆ ಯಾರು ಮೊದಲು ಸ್ವಚ್ಛ ಹೊಟ್ಲೆ ಇರ್ತಾರಲ್ಲ ಅವ್ರು ಹೋಗಿ ಬಾವಿ ಪೂಜೆ ಮಾಡ್ತಾರ. ಹೆಂಗೋ ನಮ್ಗ ಎಲ್ಲರಿಗೂ ಖುಷಿ ತರೋ ವಿಷಯನ ತಂದದಿ. ಹೆಂಗೋ ಹೊಟ್ಲೆ ಆಗ್ಯದಿ. ಆ ಪದ್ಧತಿ ಪ್ರಕಾರ ನಮ್ಮ ಬಾವಿಗೆ ಹೋಗಿ ಇವತ್ತ ಗಂಗೆ ಪೂಜೆ ಮಾಡಿ ಬಾವ. ಆಯ್ತ್ರಿ ಮಾಮ, ಹೋಗಿ ಪೂಜೆ ಮಾಡಿ ಬರ್ತೇನ್ರಿ ಅಂತ ಅಕ್ಕನ ಕರ್ಕೊಂಡ್ ಹೋಗ್ಕೊಂಡ್ರಿ. ಅಕ್ಕ ಬಾ. ಹೆಂಗ್ಸ ಒಳ್ಳೆ ಗಾತ ಮಾಡಿತ್ಲ. ನಾನು ಹೆಂಡತಿನ ಕರ್ಕೊಂಡ್ ಹೋಗತ್ತ. ಈ ತೀರ ಮಳೆ ಹೆಂಗ್ಸತಿ. ಏ ತಂಗಿ ಬಾಯ್ಲಿ. ಏ ತಂಗಿ ಭಾರ ವಾಯ್ಲಿ. ಯಾಕ್ರಿ ಮಾಮ? ಏನಂದ್ರ ತಂಗಿ, ನೀ ಬಾವಿ ಪೂಜೆ ಮಾಡಾಗ ಇಂತ ಹಡಿಲ್ದ ಹೆಂಗಸರು ನೋಡ್ಬಾರ್ದ. ನೀ ಸ್ವಚ್ಛಲ್ ಬಸರಿ ಹೆಣ್ಮಗಳದಿ. ನೀ ಒಬ್ಬಕ್ಕೆ ಹೋಗಿ ಪೂಜೆ ಮಾಡಿ ಬಾ. ಇಂತ ಹಡಿಲ್ದು ಹಿಂಗಲ್ದು ನೋಡ್ರ ನಿನಗ್ ಮತ್ತೇನ್ರ ಇಫೆಕ್ಟ್ ಆಗಿತ್ತ. ಅದಕ್ಕೆ ಯಾರನ್ನೂ ಕರ್ಕೊಂಡ್ ಹೋಗ್ಬೇಡವಾ. ನೀ ಒಬ್ಬಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬಾ. ಆತ್ರಿ ಮಾಮಾರ, ನಾ ಹೋಗಿ ಬರ್ತೇನ್ರಿ. ಎಟ್ರ ಮಳೆ ಹೆಂಗಸ್ತದೆ ನೀನು. ಆಕಿ ಜೋಡಿ ಕರದ ಗಜ್ಜೆ ಕೈಯಾಕ ಆಕಿನ ನಾವು ಪೂಜೆ ಮಾಡಕ್ ಕಳ್ಸಾತಿದ್ವಿ. ಅಲ್ಲಿ ಕುಲಾಬ್ ಕಳ್ಸಾಕ್ತಿದೀವ ಅಂಟ್ಲಪ್ಪ ದಿಮಾಕ್ ಮಾಡ್ದ. ನಡಿ ಬರ್ರಿ ಹೋಗುನು. ನಡಿ ನಿನ್ನ ಕೆರು ಹಾಸಿ ಹೊಡೆದು ನಿನ್ನ ಅಂತ ಇಂತ ಹೆಂಗಸನ ಬಾಯಿ ಕಳಿಸಿನಿ. ಆದ್ರೆ ಯಾರಿಲ್ಲ ಸಮಯ ನೋಡಿ ಪೂಜೆ ಮಾಡೋ ಸಮಯದಾಗ ಹಿಂದೋಗಿ ನುಗ್ಗಿಸಿರ್ಬೇಕ. ಆಕೆ ನೋಡಿ ನಡಿತೈತಿ. ಮಂದಿ ಯಾರು ನೋಡಬಾರ್ದ. ಹಂಗೆ ಕೆಲಸ ಮಾಡ್ತಾನೆ ಇವತ್ತು. ಪೂಜೆ ಮಾಡಿ ಬರಾಗ ಒಂದ್ ಕೊಡ ನೀರ್ ತುಂಬ್ಕೊಂಡ್ ಬರ್ತೀನಿ.
ನಮಸ್ಕಾರಪ್ಪ. ಅವರ ಮನ್ಯಾಗ ದೊಡ್ಡವರ ಅದಾರನ್ರಿ? ಅತ್ತೆಯರ ಇಲ್ಲಪ್ಪ, ಸಂತಿಗೆ ಹೋಗ್ಯಾರ. ದೊಡ್ಡವರ ಸಂತಿಗೆ ಹೋಗ್ಯಾರ್ರಿ. ಮನ್ಯಾಗ ಅಪ್ಪಾರ ಅದಾರಿಲ್ರಿ ಅವು? ಮಾಮಾರ ಅಕ್ಕ ಮನ್ಯಾಗದಾರ್ರಿ, ಹೋಗಪ್ಪ. ಆತ್ರಿ ಅವರ, ಬರ್ತೀನಿ. ಅಲ್ಲ, ಬರಗೋಡ ಇದ್ರಿಗೆ ಬತ್ತ ನಾವು ಆದ ಕೆಲಸ ಆಕೈತಿಲ್ಲೋ ಯಾಂಬಲ್ಲ. ಏನೇ ಇರ್ರಿ, ಕೊಡು ಶಿವ ಬಡವಲ್ಲ, ಕೇಳೇ ಬರ್ತಾನೆ ಹೋಗಿ. ಏ ಮಳ್ ಹಂಸ ಮಳ್ಳರ್ಗತ್ಲೆ ಮಾಡಬೇಡ. ಇವತ್ತು ಮಾಡೋದು ಹಂಗಲ್ಲ, ಒಂದ್ ಈಟ್ ತಪ್ಪಿತ ತಿಳ್ಕೊ, ಕಂಬಿ ಅಣಿಸ್ಬೇಕಾಗತ್ತೆ ಸಾಯಿವರ್ಗಿ. ಅವ್ವ ಪ್ಯಾಟಿಂದ ಬರೋಟಿಗೆ ಕೆಲಸ ಮಾಡಿ ಬರ್ತಾನ. ಒಂದ್ ವೇಳೆ ಬಂದಳ ತಿಳ್ಕೊ, ಕೂಗುತಾನ ಕೂಗಿರ ಬಾಯಿ ಮ್ಯಾಗ ಬಂದ್ ಇಲ್ಲೇ ನಿಂತಿರ್ಬೇಕನ. ಜೋರ್ಲೆ ಕೂಗ್ತಾನ. ಮನಿ ಕಡೆ ಯಾರು ಬಂದಂಗ ನೋಡ್ಕೊ. ಆಯ್ತಲ್ರಿ. ಹೆಂಗ ಕೂಗ್ತಿ ನೋಡ. ನಮಸ್ಕಾರಪ್ಪ. ಏನ್ ಬಂದದು? ಅಪ್ಪಾರ, ನನಗೊಂದು 10,000 ರೂಪಾಯಿ ಬೇಕಾಗಿದ್ದು ರೀ. ರೊಕ್ಕ ಬೇಕು? ಎದಕ್ ಬೇಕು ರೊಕ್ಕ? ಅಪ್ಪಾರ, ನನ್ನ ಹೆಂಡತಿ ಹಡ್ಯಾಕ ಕೂತ 3 ದಿವಸ ಆತ. ನಮ್ಮ ಊರಾಗಿನ ಸೂಲಿಗಿತ್ತಾರೆಲ್ಲ ಬಂದು ಚೆಕ್ ಮಾಡಿ ನೋಡಿದ್ರ ಕೂಸ್ ಅಡ್ಡ ಸಿಕ್ಕೈತಿ, ದವಾಖಾನಿಗೆ ಹೋಗ್ಬೇಕಂತ ಹೇಳ್ಯಾರಿ. ಕೈಯಾಗ ನೋಡಿದ್ರ 10 ರೂಪಾಯಿ ಇಲ್ರಿ. ಅದಕ್ಕ 10,000 ರೂಪಾಯಿ ಖರ್ಚಕೈತಿ ಅಂತ ಹೇಳಾಕ್ತಾರ. 10,000 ರೂಪಾಯಿ ಕೊಟ್ರ ತಾಯಿ ಮಗ ಉಳಿತಾರತ್ತ, ಇಲ್ಲಿದ್ರ ಇಬ್ರು ಸಾಯ್ತಾರ ಅಂತ ಹೇಳಾಕ್ತಾರ. ಅದಕ್ಕ ಹೆಂಗಾರ ಮಾಡಿ ನಡ್ಗುಂದ 10,000 ರೂಪಾಯಿ ಕೊಡ್ರಿ ಅಪ್ಪ. ನೀನ್ ಏನ್ ಹಿಡ್ಯಾಕ ರೊಕ್ಕ ನಾ ಕೊಡ್ಬೇಕನ ಮಗನ? ದಗದಕ್ ಬಾ ಅಂದ್ರೆ ಏನೈತಿ? ದೇಸಾಯ ಅವ್ರು ದಗದೈತಿ ಅಂತ ಹೇಗೆ ಹೊಕ್ಕಿ ಅಲ್ಲಿ ಓಡಿ ರೊಕ್ಕ ಕೊಡಂಗಿಲ್ಲ, ಏನ್ ಕೊಡಂಗಿಲ್ಲ. ನಾನು ದಗದೈತಿ ನಡೆಯತ್ತಾಗ. ಅಪ್ಪಾರ ಅಪ್ಪಾರ, ಹಂಗ ಅನ್ಬೇಡ್ರಿ. ಇವತ್ತು ನೀವು ರೊಕ್ಕ ಕೊಡ್ಲಿಕ್ಕ ನಾನು ಹೆಂಡತಿ ಸತ್ತ ಹೋಗಿ ಬಿಡ್ತಾಳ. ಈ ಸಂದರ್ಭದಾಗ ರೊಕ್ಕ ಇಲ್ಲತ್ ಮಾತ್ರ ಹೇಳ್ಬೇಡ್ರಿ. ನಿಮ್ ಕಾಲ್ ಹಿಡ್ಕೊತನ್ರಿ ಇದನ್ಯಾರ. ಸರಿ ಆತ, ಒಳ್ಳೆ ಮೇದಾಗ ರೊಕ್ಕಕ್ಕೆ ಬರ್ತೀರಿ. ರೊಕ್ಕ ಸಾಯ್ತಿರ್ಲಿ ಅವ್ನು ಎಲ್ಲಿ ಬರ್ತಾವ ರೊಕ್ಕ? ಹಂಗ ಅನ್ಬೇಡ್ರಿ ಅಪ್ಪ. ಹಂಗೂ ಇಲ್ಲ ಏನೂ ಇಲ್ಲ, ದಗದೈತಿ ಸುಮ್ ಎದ್ದು ಹೋಗತ್ತಾಗ. ಯಾಕ್ರಿ ಏನಾತ? ರೊಕ್ಕ ಬೇಕಾಗ್ಯಾವತಿ ಮಗಗ, ಎಲ್ಲಿ ಬರ್ತಾವ ರೊಕ್ಕ? ರೊಕ್ಕ ನಾ ಕೊಡ್ತೇನ್ರಿ. ರೊಕ್ಕ ನೀ ಕೊಡ್ತಿ? ಅದು ನಾ ಹೇಳ್ದಂಗ ಕೇಳ್ರನ ಯಾವ ಎಟ್ಟು ಬೇಡ್ದಟ್ ರೊಕ್ಕ ಸುರುತ್ತಾನ. ಇವ್ವ, ನೀ ಹೇಳ್ದಂಗೆ ಕೇಳ್ತೇನ್ರಿ. ನನಗೆ 10,000 ರೂಪಾಯಿ ಕೊಡ್ರಿ ಇವ, 10,000 ರೂಪಾಯಿ ಕೊಡ್ರಿ. ಏ ಮಳ್ ಹೆಂಗ್ಸ, ತೆಲಿಗಿಲಿ ಕೆಟ್ಟತ್ತೇನ? ಕೇಳಿದಟ್ ರೊಕ್ಕ ಕೊಡ್ತಾ ಅಂತ ಏನ್ ಹೆಂಗ್ಸಿದ? ರೀ, ಬಾಯಿಗೆ ಹೋಗೋ ಕೆಲಸ ಅವ್ರ ಕೈಲೇನ ಮಾಡಿಸ್ರಿ. ನನ್ನ ಹೆಂಡತಿ ಅದಕ್ಕೆ ಇವತ್ತು ಒಂದು ಒಳ್ಳೆ ತಿಳಿಯಾಗ ಐಡಿಯಾ ಹೋಯ್ತು ನೋಡಿ ನಿನ್ ತಿಳಿಯಾಗ. ಏ ನಿನಗೆ ನಾವು 10,000 20,000 ರೊಕ್ಕ ಕೊಡ್ತೀವೋ, ನಾವು ಹೇಳಿದ ಕೆಲಸ ಖಂಡಿತ ಮಾಡ್ತಿತ್ತ ನೀನು. ಅದ್ರೊಳಗೆ ಒಂದು ಸ್ವಲ್ಪ ಏನ್ರಿ ಹೆಚ್ಚು ಕಡಿಮೆ ಆತ ಅಂದ್ರೆ 3 ಮಂದಿ ಜೈಲಿಗೆ ಹೋಗೋದಾಕೈತಿ. ಮತ್ತೆ ಹೇಳ್ರಿ ಅಪ್ಪ, ನನಗೆ 10,000 ರೂಪಾಯಿ ಕೊಡ್ರಿ. ನೀವು ಹೇಳಿದ ಕೆಲಸ ಮಾಡ್ತಾನೆ. ದೌಡ್ ಕೊಡ್ರಿ, ನಾನು ಹೆಂಡತಿ ದವಾಖಾನಿಗೆ ಹೋಗ್ಬೇಕು. ಮಾಡು ಕೆಲಸ ಸುಲಭ ಐತಿ, ಆದ್ರ ತಪ್ಪಿತ ತಿಳ್ಕೊ 3 ಮಂದಿ ಜೈಲಿಗೆ ಹೋಗ್ತೀವಿ. ಅದೇನು ಕೆಲಸ ಅಂದ್ರ ನಮ್ಮ ತಮ್ಮನ ಹೆಂಡತಿ ಬಾಯಿಗೆ ನೀರು ಹೋಗ್ಯಾಳ. ಆಕಿ ಮುಂದೆ ಮರ್ಯಾಗ ನೀರು ತುಂಬಿಕೊಳ್ದಾಗ ನೀ ಹಿಂದೋಗಿ ನುಗ್ಗಿಸಿ ಕೊಟ್ಟು ಬಿಡ. ಇಟ್ಟು ಮಾಡಿದೆ ತಿಳ್ಕೊ 10,000 ಅಲ್ಲ ಮಗನ 20,000 ರೊಕ್ಕ ಕೊಡ್ತಾನ. ಆದ್ರೆ ಯಾರಿಗೂ ಗೊತ್ತಾಗಬಾರ್ದ ಈ ವಿಷಯ. ಕೊಲೆ ಮಾಡಬೇಕಾ? ಇಲ್ರಿ ಅಪ್ಪ, ಕೊಲೆ ಮಾಡೋ ಕೆಲಸ ನನ್ನಿಂದ ಆಗೋದಿಲ್ರಿ ಅಪ್ಪ, ನನ್ನಿಂದ ಆಗೋದಿಲ್ಲ. ಆಗುದಿಲ್ಲ ಮಗನ ಈ ಕೆಲಸ, ಆಗುದಿಲ್ಲ ಅಂದ್ರೆ ರೊಕ್ಕ ಕೊಡ್ ನನ್ನ ಕೈಯಿಂದ ಆಗುದಿಲ್ಲ. ಎದಿಗೊದ್ದಿಕ್ಕಿಂತ ಮೊದಲ ಸರಿ ಇಲ್ಲ, ನಡಿ ಮೊದಲ ನಾನು ಮಾಡಿಬಿಟ್ಟು. ಬರ, ನೀವು ಹೇಳಿದಂಗ ನಿಮ್ಮ ತಮ್ಮನ ಹೆಂಡತಿನ ನಾ ಕೊಲ್ಲುತ್ತೇನ. ಅನ್ನ ತಿಂದು ಮನಿಗೆ ದ್ರೋಹ ಮಾಡ್ತೀಯ ಮಗನ? ತಗೋ ರೊಕ್ಕ ಐತರ್ನ 20,000 ರೊಕ್ಕದಾವ. ನಮ್ಮ ತಮ್ಮನ ಹೆಂಡತಿ ಏನಾರ ಹೊಳ್ಳಿ ಮನಿಗೆ ಬಂದ್ರ ತಿಳ್ಕೊ ಮಗನ, ಅವತ್ತು ನೀ ಮಣ್ಣಾಗ ಹೊಕ್ಕಿ. ಆಯ್ತ್ರಿಪ್ಪ, ನಾ ನಿಮ್ಮ ಮನೆಗೆ ಬರಾಗ ಕೊಡ ತಗೊಂಡು ಎದುರಿಗೆ ಬಂದಿದ್ದಿಲ್ಲ. ಹೊಳ್ಳಿಯ ಕೊಡ ನಿಮ್ಮ ಮನೆಗೆ ಬರಬಾರ್ದ. ಆ ಕೆಲಸ ನಾ ಮಾಡ್ತೇನ್ರಿ. ಹೋಗಿ ಬಾ ತತ್ತಕ್ಕೆ. ಆಯ್ತ್ರಿಪ್ಪ, ಬರ್ತೇನ್ರಿ. ಅಂದ್ರು ಮತ್ ಹೆಂಗಸನ್ ನಿನ್ನೂ ತಿಳಿಯಾಗೋ ಐಡಿಯಾ ಒಳ್ಳೆ ಹೋಲ್ತಾವ.
ಯಾಕಂದ್ರ ಕೊಡ್ಲಿಲಿ ಹೋಗುದ ಉಗುರ್ಲಿ ಹೋಗಿಸ್ಬೇಕು ಕೆಲಸ ಗಂಡಕ್ ಮಾಡಿ ನೋಡಿ ಕೆಲಸ ಬೇಕಾರ. ಶಿವ ಏನು ಬಿಸಿಲವ ಅಲ್ಲ ಇಟ್ಟು ಹಾದಿ ನೋಡೋದು ಬಾಯಿ ಕರೆ ದೊನೋ ಒಣದ ಒಂದು ಇಟು ಆಗ್ಲಿಲ್ಲ ನೋಡು. ಸಸಿ ಬಸರ ಆಗ್ಯಾವ ಸುದ್ದಿ ಕೇಳಿ ಅಷ್ಟು ಸಂತೋಷ ಆಗೈತಿ. ಓನೇನು ಹೆಣ್ಣು ಮಕ್ಕಳನ್ನೆಲ್ಲ ಕರೆದ ಹುಗ್ಗಿ ಹಾಕಿ ಮಗ್ಗಿ ಉಡಿಸಿ ಕೈ ತುಂಬ ನನ್ನ ಸಸಿಗೆ ಹಸಿರು ಬಳೆ ತುಡಿಸಿ ಈ ಹಸಿರು ಸೀರೆ ಉಡಿಸಿ ಒಟ್ಟ ಖುಷಿಯಿಂದ ಕುಬಸ ಮಾಡ್ಬೇಕು ಅನ್ಸಾಕ್ತೈತಿ ನೋಡು. ಅದಕ್ಕೆ ಓಡೋಡ್ ಹೋಗಿ ತಂದಾನೆ ಹಸಿರು ಬಳಿ ಅಂದ್ರ ಹೆಣ್ಣಿಗೆ ಶೃಂಗಾರ. ನನ್ನ ಸಸಿ ಅಪರೂಪ ಬಸರಾಗ್ಯ ಅದಕ್ಕವ ಇವತ್ತು ಏನ್ ಹಾಕಾಗತ್ತಕ್ಕೆ ಎಲ್ಲ ಓಣಿ ಹೆಣ್ಮಕ್ಳು ಕರೀನು. ತಂಗಿ ತಂಗಿ ಏ ತಂಗಿ ನೀರ್ ತಗೊಂಡ್ಬಾರ ಯಾವ ಒಂದ್ ದಿವ್ಸ. ದೇವ್ರ ಏನ್ ಬಿಸಿಲಪ್ಪ. ಯಾಕೋ ಯಪ್ಪ ಹಂಗೆ ಸಣ್ಣ ಮರ ಮಾಡಿ ಏನಂದ್ರ ಹೆಂಗ್ ಹೇಳ್ಬೇಕಂದ್ ನನಗ ಗೊತ್ತಾಗೋತೈತಿವ. ಏನಾತೋಪ ತಮ್ಮನ್ ಹೆಂತಿ ಅಂತದ್ ಏನಾತೋ ಯಪ್ಪ ನನ್ ಸಸಿಗೆ? ಏನಾರು ಬಿದ್ರನ? ಯವ್ವ ನೀ ಎಷ್ಟ್ ಮುದ್ದಿನಿಂದ ಸಾಕಿದ್ಲ್ಯಾ ಆ ನಿನ್ನ ಮುದ್ದಿನ ಸಸಿ ನಿನ್ನ ಅಬ್ರು ಕಳ್ದ ಯಾವನೋ ತಗೊಂಡ ಓಡಿ ಹೋಗ್ಯಾಳ. ಏನ್ ಹೇಳಕತ್ತೀಯೋ? ಸಸಿ ಹೊಟ್ಟಿಲದ ಹೋಗಿ ಪ್ಯಾಟೆಗೆ ಹೋಗಿ ಎಲ್ಲ ತಂದೇನೆ ಇಂಥದ್ರಾಗ ಓಡ್ ಹೋಗ್ಯಾಳ ಅಂತ ಹೇಳ್ತಿಲ್ಲ. ಏನ್ ಮಾತಾಡಕತ್ತಿ? ಸುಳ್ಳು ನಿನ್ನ ಕರೇನೋ? ಸುಳ್ಳತ್ ಹೇಳಯ್ಯಪ್ಪ, ಹಂಗೆಲ್ಲ ಮಾತಾಡ್ಬೇಡ, ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಸುಳ್ಳತ್ ಹೇಳೋ. ಅಲ್ರಿ ಅತ್ತಿ ನಾವ್ಯಾಕ್ ಸುಳ್ಳು ಹೇಳನ್ರಿ? ಊರ್ ಮಂದೆಲ್ಲ ಮಾತಾಡಕತ್ತೇರಿ ಓಡ್ ಹೋಗ್ಯಾಳ ತಂದ. ನಿನಗ ಬರಾಗ ಯಾರು ಹೇಳಿಲ್ಲ ನಾವು ಹಾದ್ಯಾಗ? ನನಗೆ ಯಾರು ಹೇಳಿಲ್ಲ ಯಪ್ಪ. ನನ್ನ ಸಸಿ ಹಂತಕ್ಕೆ ಅಲ್ಲ, ಬಂಗಾರದ ಹಂತಕ್ಕೆ. ನೀವು ಏನೋ ಸುಳ್ಳು ಹೇಳಕತ್ತೇರ ನನಗ. ನನ್ನ ಸಸಿ ಹಂಗ ಓಡ್ ಹೋಗಕ್ಕೆ ಅಲ್ಲಪ್ಪ. ಅಲ್ಲ, ನಿಮ್ಮ ಮ್ಯಾಗ ನಂಬಿಕೆನ ಇಲ್ಲ ನನಗ. ಹೆಂಗ ನಂಬುತ್ತೀವ? ಹೆತ್ತ ಮಗನ ಮೇಲೆ ನಂಬಿಕೆ ಇಲ್ಲ ನಿನಗ. ಅದು ಅಲ್ದ ಗಂಡನ್ ಜೋಡಿ ಬಾಳೆ ಮಾಡೋ ಸಸಿ ಹೇಳು ಮಾತಿನ ಮೇಲೆ ನಂಬಿಕೆ ಇಲ್ಲ, ಓಡಿ ಹಾದಕ್ಕಿ ಮೇಲೆ ನಂಬಿಕೆ ಐತಿ ನಿನಗ. ಆಕೆ ನಂಬ್ಕೊಂಡ್ ಕೂತ ಹಿಂಗ ಹಾಕೊಂಡ್ ಕೂತತ್ ನೋಡಿದ. ಅಲ್ಲೋ ನನ್ನ ಮಗ ವರ್ಷಗಾಟ್ಲೆ ಬಿಟ್ಟ ನೌಕರಿ ಮ್ಯಾಗ ಆದ್ರೂ ಒಂದ್ ದಿವ್ಸ ಕಣ್ಣೀರ್ ತೆಗ್ದಿಲ್ಲ, ಗಂಡನ ಹೆಸರು ನೆನಪ್ ತೆಗ್ದಿಲ್ಲ. ಅಂತದ್ರಾಗ ಈಗ ಓಡ್ ಹೋಗ್ಕಳಂದ್ರ ನಾ ಹೆಂಗ ನೆಂಬ್ಲಿ ಯಪ್ಪ? ಹೆಂಗ ನೆಂಬ್ಲಿ? ನನ್ನ ಸಸಿ ಹಂತಕ್ಕೆ ಅಲ್ಲೋ ಎಲ್ಲರೂ ಹೋಗ್ಯಾಳ ನೋಡ್ರಿ. ಗಂಡನ್ ಹೆಂಗ ನೆನಪ್ ಮಾಡ್ತಾಳ? ಕದ್ದ ಹಾದ್ರ ಮಾಡೈತೆ ಅದಕ್ಕ ಓಡ್ ಹೋಗ್ಯಾಳೈತಿ. ಏಯ್ ಏನ್ ಮಾತಾಡಕತ್ತಿ? ನನ್ನ ಸಸಿ ಹಂತಕ್ಕೆ ಅಲ್ಲ, ಅಕ್ಕಿ ಬಗ್ಗೆ ಹಂಗ ಮಾತಾಡ್ತಿಲ್ಲ. ನಾಚಿಕಾಗಿಲ್ಲ ನಿನಗ? ನೀವು ಇಬ್ರು ಗಂಡ ಹೆಂಡತಿ ಹಿಂಗ ಮಾತಾಡಕತ್ತೀರಿ ಅಂದ್ರ ನನ್ನ ಸಸಿಗೆ ನೀವ ಏನೋ ಮಾಡ್ಯಾರಿ. ಏನ್ ಮಾಡ್ಯಾರ ಹೇಳ್ರು? ಏನ್ ಮಾಡ್ಯಾರ ನನ್ನ ಸಸಿಗೆ? ಹೇಳಕ್ಕೋ ಹಂಗೆ ಕಂಬದಂಗ ನಿತ್ತಿ. ಅಂದ್ರ ನಾವ್ ಗಂಡ ಹೆಂತಿದ್ ನೀವ್ ಹೇಳುದ್ ನಿನಗ್ ನಂಬಿಕಿಲ್ಲ ಅಂದ್ರ ಆಕಿ ಓಡಿ ಹೋದಕ್ಕೆ ಮೇಲೆ ಬಾಳ ನಂಬಿಕೆ ಐತಿ. ಆಕಿನ ಬಾಳ ವಜಾ ತಗೊಂಡ್ ಮಾತಾಡಕತ್ತದಿ. ನಿನಗೂ ಹೋಗುದಿತ್ತ ಹೋಗಕ್ಕಿ ಬೇಡೈತಿ. ನಮ್ ಮಾತಿನ ಮೇಲೆ ಕಿಂಬತ್ತಿಲ್ಲ ಅಂದ್ರ ಹೋಗ. ನಮಗೆ ಹೇಳಾಕ್ತಿದಿ ಇಲ್ಲಿ? ಏನ್ ಮಾತಾಡಕತ್ತಿದ್ಯೋ? ನನ್ನ ಗಂಡ ದೇಶ ಕಾಯಕ್ ಹೋಗ್ಯಾನಂತ ಗರ್ವಿಂದ ಸಂಸಾರ ಮಾಡ್ಯಾಳ ನನ್ನ ಸಸಿ. ಅಂತಕಿಗೆ ಹಿಂಗ್ ಮಾತಾಡಕತ್ತೀಯನೋ ನೀನು? ಯಾಕೋ ಏನಾಯ್ತು ನಿನಗ? ನನ್ನ ಸಸಿ ಹಂತಕ್ಕೆ ಅಲ್ಲೋ, ನನ್ನ ಸಸಿ ಹಂತಕ್ಕೆ ಅಲ್ಲ. ಬಂಗಾರದ ಕಸರ್ ಇರ್ಬೇಕಾರೆ ನನ್ನ ಸಸಿ ಒಳಗ್ ಕಸರ್ ಇಲ್ಲ. ನೀವ್ ಏನೋ ನನಗ ಸುಳ್ಳು ಹೇಳಕತ್ತೀರಿ. ನೀವು ಏನೋ ಮಾಡ್ಯಾರಿ. ಮುಚ್ಚ ಬಾಯ ಮೇಲೆ ಹೊಡ್ದನ. ಆಕಿ ಓಡಿ ಹೋಗಿ ಮನಿ ಮರ್ಯಾದೆ ಕಳ್ದ ನಮಗ್ ಚಿಂತೆ ಐತಿ. ಆಕಿದ ಬಾಳ ಮಾತಾಡಿದ. ಮೊದಲ್ ನೀ ಮನಿ ಬಿಟ್ಟು ಹೋಗ್ತಿಲ್ಲಿ ಹಾದ್ರ ಮಾಡಿ ಮನಿ ಬಿಟ್ಟು ಓಡಿ ಹೋಗ್ಯಾಳ. ಮನಿ ಮರ್ಯಾದೆ ಕಳ್ದ ಮತ್ ಆಕಿದ ಮಾತಾಡಕತ್ತಾಳ. ಅಂತ ಹಾದ್ರ ಮಾಡಿದಕ್ಕಿ ಚಿಂತಿಲಿಕ್ಕಿಗೆ ಇವ್ರ ಮೇಲೆ ಸಿಟ್ಟೈತಿಕಿ. ನನ್ನ ಬಂಗಾರ ಅಂತ ಸಸಿಗೆ ಹಿಂಗ್ ಮಾತಾಡಕತ್ತೇನೋ? ಹಿಂಗ ಮಾತಾಡ್ರ ನಿನ್ನ ಬಾಯಾಗ ಹುಳ ಬೀಳ್ತಾವ. ನೋಡ್ರಿ ನಿಮ್ಮವ್ವ ಹೆಂಗ್ ಮಾತಾಡಕತ್ತಾಳ. ಒಂದ್ ಬಾಯಿಗೆ ಹೊಡ್ರಿ ಆಕಿನ. ನನಗ ಬಾಯಾಗ ಹುಳ ಬೀಳ್ದೈತಿ. ಹೊಯ್ತ ಸತ್ತ ಹೊಕ್ಕಿ ನಿನ್ನ ವಾಜಿಲ್ ಮಾಡಂಗಿಲ್ಲ. ಮರ್ಯಾದೆ ಕಳ್ದಾಳ ಅಂದ್ರ ಅಕ್ಕಿನೂ ಬೇಡ ನೀನು ಬೇಡ. ಮೊದಲು ಎದ್ದು ಹೋಗಿಲ್ಲಿಂದ. ಏನ್ ಬೀಡಿಲ್ಲ ಗೀಡಿಲ್ಲ ಅತ್ತ ಹೋಗಿ ಹಾಳಾಗಿ ಎಲ್ಲಿ ಹೊಕ್ಕಿ?
ಬಂದೆ ಅಂದ್ರೆ ಕುತ್ತಿ ಹೆಚ್ಚು ಕೊಂದ ಬರ್ತಾನೆ ನೀನ ಅವನ ಮೇಲೆ ಕೈ ಮಾಡ್ತಿಲ್ಲ ನೀ ಮಗನೋ ಕೇಂತಿ ಮಾತು ಕೇಳಿ ನನ್ನ ಮೇಲೆ ಕೈ ಮಾಡ್ತೀಯನೋ ನೀನ 9 ತಿಂಗಳು ಹೊಟ್ಟೆ ಇಟ್ಕೊಂಡು ಹಡ್ದನೆಪ್ಪ ಏನು ಒಂದ ಮಾತು ಮಾತಾಡಿದ ಬಾಯನ್ ಹಲ್ಲ ಉದುರಿಸ್ತಾನ ನಡೀಲಿ ಏ ನೀ ಏನ್ ನುಗ್ಸಾಗ ನುಗ್ಸಲಿ ಇಲ್ಲಿ ಹಚ್ಚಾಡಿ ಯಾಕೋ ಯಪ್ಪ ಮತ್ತೆ ಹಾಕರದಿ ನಿಂದ್ರಿಲಿ ಆ ಹಾದ್ರ ಹೆಂಗಸಿಗೆ ಏನೋ ತಂದಿದ್ಲ್ಯಾ ಬರ್ತನು ತಗೊಂಡ್ ಹೋಗತ್ತಾರ ಹೋದ ಎಲ್ದ ಹುಡುಕ್ ಕೊಡ ತಂದದಿ ಬಗಿಸಿ ಏ ನಡಿ ಒಳಗ ಇನ್ನೊಮ್ಮೆ ಎಲ್ಲಾರ ಮಗಾದಾನು ಸಸಿದಾನು ಬಾಂದೆ ಕುತ್ತಿಗೆ ಹೆಚ್ಚಕ್ತಾನ ಮತ್ತ ಮಣ್ಣ ಕೊಡ್ದಾಕತ್ ನಿನ್ನ ಹುಂಚಿಕಾಯಿ ಆಗ್ಯಾವ ಇಲ್ಲಿ ಯಾಕಂದ್ರ 5 ತಿಂಗಳ ಹೊಟ್ಟಿಲಿದೆ ನೀಗ ಹುಂಚಿಕಾಯಿ ನೋಡಂಟ್ಲೆ ಬಾಯಾಗ ನೀರ ಬಂದು ನನಗ ಇರ್ಲಿ ಬಡ ಇಟ್ಟ ಮೊದಲ ಹುಂಚಿನಕಾಯಿ ಹರ್ಕೊಂತಿರ್ತಾನ ಆಮ್ಯಾಲ ಬಾವಿಗೆ ಹೋದ್ರ ಆತ ಹೂವ ಎಡ್ ಚಂದಾಗ್ಯ ಹುಂಚಿಕಾಯಿ ಬೀಳಂಗಲ್ಲಿ ನನಗ ಹುಂಚಿಕಾಯಿ ತಿನ್ಬೇಕನ್ನೋ ಆಸೆ ಆಗೈತಿ ವಾ ಹುಂಚಿಕಾಯಿನ ಸಿಕ್ತು ಬೆಲಸದ ಹುಂಚಿಕಾಯಿ ಬಸರ್ ಬೈಕ್ ಅಂದ್ರ ಹುಳಿ ತಿಂದ್ರನ ಮನುಷ್ಯಗೆ ಸಂತೋಷ ನೆಮ್ಮದಿ ಸಿಗ್ತೈತಿ ಇನ್ನೊಂದ್ 2 ಬಡ್ಕೋತೀನಿ ಇನ್ನೊಂದು ಹರ್ಕೊಂಡ ಇನ್ನೊಟ್ಟು ಇಲ್ಲೇ ಲೇಟ್ ಮಾಡಿ ನಿಂತಂದ್ರ ಮನ್ಯಾಗ ಅಕ್ಕ ಮಾಮ ಬೇಯ್ತಾರ ಯಾಕಂದ್ರ ಬಾವಿಗೆ ಹೋಗಿ ಪೂಜೆ ಮಾಡಿ ಬಾ ಅಂತ ಹೇಳ್ಯಾರ ನಮ್ಮ ಮಾತಿನೂ ಮನ್ಯಾಗಿಲ್ಲ ಪಾಪು ನಿಮ್ಮ ಅಪ್ಪ ಇದ್ದಂದ್ರ ನಾ ಬೇಡಿದೆಲ್ಲ ತಂದು ಕೊಡ್ತಿದ್ದ ತಿಂತಿದ್ನಿ ನಿಮ್ಮ ಅಪ್ಪ ನೌಕರಿ ಮೇಲೆ ಮಿಂಟ್ರಿಗೆ ಹೋಗ್ಯಾನ ಯಾರು ತಂದು ಕೊಡ್ಬೇಕು ಪಾಪು ನೀ ನನಗೆ ಏನೇನು ತಿನ್ನಂಗ ಅನಿಸ್ತೈತ್ಲ ಹೋಗಿ ಮನ್ಯಾಗ ನಿಮ್ಮ ಅಜ್ಜಿಗೆ ಹೇಳ್ತಾನು ಎಲ್ಲ ತಂದು ಕೊಡ್ತಾಳು ತಿಂತಾನ ಈಗ ಬಾವಿಗೆ ಹೋಗ್ಕನು ಮನ್ಯಾಗ ಅಕ್ಕ ಮಾಮ ಬೇಯ್ತಾರ ಹುಳಿ ಹತ್ತಾಕೈತಿ ಪೈಲ ತಿಂದದ ಒಂದಿಟ್ಟ ಸಿಹಿ ಇತ್ತು ವಾ ಮಾವಿನ ಗಿಡ ಕಾಯಿನ ಆಗಿಲ್ಲ ಈಗ ಹೂ ಬಿಟ್ಟೈತಿ ಕಾಯಿ ಆಗಿತ್ತಂದ್ರ ಹರ್ಕೊಂಡ್ ತಿಂತಿದ್ನಿ ಪಾಪು ನೀನ ಇದನ್ ಮಾಡ್ಬೇಡ ನನಗೆಲ್ಲ ಮಾವಿನಕಾಯಿ ತಿನ್ನೋ ಆಸೆ ಆಗಿತ್ತು ಕರೆ ಆದ್ರೆ ಏನ್ ಮಾಡುದು ಹೂನ ಬಿಟ್ಟೈತಿ ಕಾಯಿ ಆಗಿಲ್ಲ ಯಾಕಂದ್ರ ನನಗ್ ತಿನ್ನೋ ಆಸೆ ಆಗೈತಿ ಮನಿಗ್ ಹೋಗಿ ನಿಮ್ಮ ಅಜ್ಜಿಗೆ ಹೇಳಿ ಅಂದ್ರ ಪ್ಯಾತಿಗೆ ಹೋಗಿ ಹುಡ್ಕ್ಯಾಡಿ ಮಾವಿನಕಾಯಿ ತಂದು ಕೊಡ್ತಾ ಈ ಮಾವಿನ ಗಿಡ ನಾ ಹಡಿ ಗುಡ್ದ ನೀ ಗಿಡದಾಗ ಕಾಯಿ ಬಿಡ್ ದಮ್ಮು ಯಾಕಂದ್ರ ನೀ ಕಾಯಿ ತಿಂದ ಹಡಿತನ್ನ ಅನ್ಕ ದಮ್ಮು ಕಾಯಿ ಅದಂದ್ರ ಮಾವಿನಕಾಯಿ ತಿಂದ ಹಡಿತನ್ನ ವಾ ಎಷ್ಟು ತುಂಬೈತಿ ಬಾವಿ ತುಂಬಿ ಟಮ ಮಾಡಾಕತ್ತೈತಿ ತುಂಬೈತಿ ಬಾವಿಗೆ ಹೋಗ್ಬೇಕು ಎಲ್ಲಿ ಹೋದಳ ಹೆಣ್ಮಗಳ ಎಷ್ಟು ದೋಷ ಹೋದಳಕಿ ಬಾಯಿನ ಮುಂದಿರ್ಬೇಕ ಅವ್ರ ಮಾವು ಹೇಳಿದಂಗ ಆಕಿನ ಹಿಂದೆ ಹೋಗಿ ನುಗ್ಗಿಸಿನಿ ಅಂದ್ರ ನನ್ನ ಹೆಂಡತಿಂತ ಒಂದು ದವಾಖಾನಿಗೆ ಹೋಗಾಕ ಬರ್ತೈತಿ ಎಷ್ಟು ದೂರ ಹೋದಳಕಿ ಎಲ್ಲೈತಿ ಬಾಯಿ
ದೇವ್ರ ಎಂತ ಎಳೆ ತಂದೆಪ್ಪ ನನಗ. ಅಲ್ಲ ಖುಷಿಯಿಂದ ಸಸಿ ಹೊಟ್ಲೆಗ್ಯಾಳತ್ತ ಹಸಿರು ಸೀರೆ ಹಸಿರು ಬಳಿ ತಂದ್ರ ಬರಗುಡ್ದ ಮನ್ಯಾಗ ಸಸಿನ ಇಲ್ಲ. ನನ್ನ ಮಗ ಮಿಲ್ಟ್ರಿಯಿಂದ ಬರೋದ್ರೊಳಗ ಆಕೆ ಮನ್ಯಾಗ ಇರ್ಲಿಕ್ಕೆ ಅವಂಗ ನಾ ಏನಂತ ಹೇಳಿಪ್ಪ ಭಗವಂತ. ನನಗೆ ಯಾಕಿಂತ ಪರಿಸ್ಥಿತಿ ತಂದಿ? ಸಣ್ಣ ಮಗ ಮಿಲ್ಟ್ರಿಗೆ ಹೋಗ್ಯಾನು, ದೊಡ್ಡ ಮಗ ಮನ್ಯಾಗಿದ್ದು ನೋಡ್ಕೋತಾನಂದ್ರ ಅವನು ಹೆಂಡತಿ ಮಾತು ಕೇಳಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾನ. ಭಗವಂತ, ನನ್ನಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ, ಯಾರಿಗೂ ಬರಬಾರ್ದು. ಯಾಕಂದ್ರ ಖುಷಿಯಿಂದ ಮೊಮ್ಮಕ್ಕಳು ತಗೊಂಡು ಆಡಿಸ್ಬೇಕನ್ನೋ ಈ ಮುದಿ ವಯಸ್ಸಿನಾಗ ಮನೆ ಬಿಟ್ಟು ಹೊರಗೆ ಹಾಕ್ಯಾರಪ್ಪ. ನನಗಿನ್ ಯಾರ ಗತಿ? ನಾ ಎಲ್ಲಿ ಹೋಗ್ಲಿ? ರೀ ನಿಮ್ಮವ್ವ ಊರಾಗ ಭಿಕ್ಷಾ ಬೇಡ್ಕೊತ ಅಡ್ಡಾಡಕತ್ತಾಳತ್ ನೋಡ್ರಿ. ಏನ ಊರಾಗ ಭಿಕ್ಷೆ ಬಿಡ್ಕೊತ ಅಡ್ಡಾಡಾಕತ್ತಾಳತ್ತ? ಹಂಗತ್ ನಿನ್ಗ್ಯಾರ ಹೇಳ್ರ? ಯಾರು ಹೇಳುದು ಎದಕ್ ಬೇಕ್ರಿ? ಊರ್ ಮಂದಿನ ಮಾತಾಡಕತ್ತೈತಿ. ಅವನವನ್ ಮನ್ಯಾಗಿದ್ರ ಅಬ್ರು ಹಾದಿತ ತೇಕ್ಷಂದ ಮನಿ ಬಿಟ್ಟು ಹೊರಗೆ ಹಾಕಾದ್ಲೆ ತೀರ ಅಬ್ರು ಕಳ್ಯಾಕತ್ತಾಳಕ್ಕೆ. ಎಲ್ಲಿದಾಳತ್ತ ಏನ್ ಸುದ್ದಿ ಗೊತ್ತೇನ? ಇಲ್ಲೇ ಲೋಕಾಡ್ರಿ, ಇಲ್ಲೇ ಓನ್ಯಾಗ ತಿರ್ಗಾಡಕತ್ತಿರ್ಬೇಕ್ರಿ. ಏನ್ ಎದ್ ಹೋಗ್ತೀರ? ಇಲ್ಲೇ ಕುಂಡ್ತೀರ? ಆ ದರಿ ಸುಳಿ ಮಗ ಕರಿಯ ಆಕಿನ ಬಾಯಾಗ ನುಗ್ಗಿಸಿ ಬರ್ತಾತ ಹೋದವ, ಹೊಳ್ಳ ಸುದ್ದಿನೂ ಬರ್ವಾತ, ರೊಕ್ಕನು ಹಾಳಾಗಿ ಹೋದ್ವು. ಮತ್ತ ಈ ಮುದೋಡ್ನ ಓಣ್ಯಾಗ ನಮ್ಮ ಒಬ್ರು ಕಳ್ಯಾತ. ಆಕಿ ಸತ್ ಸುದ್ದಿ ಬಂದ್ ಮರ್ ದಿವ್ಸ ಈಕಿನ ಕೊಲ್ಬೇಕತ್ ನಾ ಪ್ಲಾನ್ ಮಾಡೇನಿ. ಆದ್ರ ಆಕಿಕಿತ ಮೊದಲು ಈಕಿನ ಕೊಂದ್ ಸುದ್ದಿ ಊರಾಗ ಮಣ್ಣು. ಅವ್ನವ್ ನಿಟ್ ಅಬ್ರು ಕಳ್ಯಾಕತ್ತಾಳ ಅಂದ್ರ ಎಲ್ಲಿದಾಳು ಯಾವ ಓಣ್ಯಾಗದಾಳು ನೋಡ್ತಾನಕಿನ. ಎಲ್ಲಾರ ನನ್ನ ಕೈ ಸಿಕ್ಕಳಂದ್ರ ರಂಬಿಸಿ ಮನಿಗ್ ತಂದೈತಿಕೆ ಕತಿ. ಹಾ ಇಲ್ಲೇ ಸೂರ್ತಾನ್ ಮಾಡ್ಬೇಡ, ನಿಮ್ ಅವನ್ ಮುಂದ್ ಹೋಗಿ ಸೂರ್ತಾನ್ ಮಾಡಾಗೋ ಸೂರ. ಏ ಬಾಯ್ ಮುಚ್ಚ, ಆಕಿ ನಿನ್ನ ಮನಿಗ್ ತರ್ತಾ ತಿಳಿದೇನ? ಆಕಿನ ಒದ್ದ ಹೊರಗ್ ಹಾಕ್ತಾನ, ಹಂಗ ಬಿಡುದಿಲ್ಲ ಆಕಿನ. ಅರ್ಥ ಮಾಡೋ ಗಬ್ರು. ಏ ಬಾಯಿ ಮುಚ್ಕೊಂಡ್ ಹೋಗಿ ಒಳಗ್ ಮನ್ಯಾಗ ತೆಗ್ದ ನೋಡ. ಅದನ್ನ ಹೆಂಗ್ ಮಾಡ್ಬೇಕು ಅಂತತಿ? ಇಡ್ ದಿವ್ಸ ಊರಾಗಿನ ಮಂದಿ ಭಿಕ್ಷೆ ಬಿಡಾಕ್ತ ಅಬ್ರು ಕಳ್ದಾನೆ ಹೊಯ್ಕೊಳತಿರ್ಲ, ಇನ್ನು ಬ್ಯಾರೆ ತರ ಹೊಯ್ಕೊಳಂಗ್ ಮಾಡಿ ಬರ್ತಾನ ಇವತ್ತ. ಯಾಡ್ರಾಗ ಒಂದ್ ಮಾಡೇ ಬರ್ತಾನ ಇವತ್ತ. ಕುಂಡ್ರಿ ಇಲ್ಲಿ ಹೇಳ್ತಾನ. ತಾಯಿ ಮ್ಯಾಗಿನ ಪ್ರೀತಿಗಾಗಿ ಮನಿ ಕರ್ಕೊಂಡ್ ಬಂದ್ಗಿತ್ತ ನಾನು ಹೋಗೇ ಬಿಡ್ತೇನೆ. ಬಾವಿ ಎಷ್ಟು ಚಂದ ತುಂಬಿತ್ತು. ವಾ ಕಲ್ಲು ಜಾರಿ ಬಾವಿಯಾಗ ಬಿತ್ತು. ಆ ಕಲ್ಲಿನ ಜೋಡಿ ನಾನು ಬಿದ್ದಿದ್ನಂದ್ರ ಮನ್ಯಾನವ್ರ ಕನಸ, ನಮ್ಮ ಅತ್ತೆ ಕನಸ, ನನ್ನ ಕನಸ, ನನ್ನ ಗಂಡನ ಕನಸ, ಎಲ್ಲ ಕಟ್ಟಿದ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ಬಿಡ್ತಿತ್ತು, ನುಚ್ಚು ನೂರಾಗಿ ಹೋಗ್ಬಿಡ್ತಿತ್ತು. ಇವ್ವಾ ನನ್ನ ಎದಿನ ಜಲ್ಲತ್ತು. ಪಾಪು, ನಾನು ಬಿದ್ದು ಸತ್ತಿನಂದ್ರ ನನ್ನ ಜೋಡಿ ನೀನು ಸತ್ತು ಹೋಗಿದ್ದಿ, ಸಾಯ್ತಿದ್ದಿ. ಏನ್ ಮಾಡ್ಲಿ, ಹೆಂಗ್ ಮಾಡ್ಲಿ? ಮನ್ಯಾನವ್ರ ಮನಿ ಪದ್ಧತಿ ಐತತ್ತ, ಬಾವಿ ಪೂಜೆ ಮಾಡಿ ನೀರ್ ತಗೊಂಬಾತ ಕಳ್ಸ್ಯಾರ. ಕಲ್ಲು ಜಾರಿ ಬಾವ್ಯಾಗ ಬಿದ್ದರೆ ಏನಾತ? ನಾ ಯಾರು? ದೇಶ ಕಾಯುವ ಸೈನಿಕ ಸುರೇಶಿ ಹೆಂಡ್ತಿನ ಹೇಂತಿಯಾಗಿ ಈ ನೀರಿಗೆ ಹಂಚ್ಬೇಕ? ನನ್ನ ಗಂಡ ದೇಶ ಕಾಯಕ್ ಹೋಗ್ಯಾನ, ನೂರಾರು ಮಂದಿನ ರಕ್ಷಣೆ ಮಾಡಕ್ ಹೋಗ್ಯಾನ. ಅಂತವನ್ ಹೇಂತಿಯಾಗಿ ನೀರಿಗೆ ಹಂಚ್ಬಾರ್ದು. ನೋಡು ಪಾಪು, ನೀನು ನಿಮ್ಮ ಅಪ್ಪನ ಗತೆ ಸಾಲಿ ಕಲ್ತು ಶಾಣೆ ಆಗಿ ದೊಡ್ಡವಾದ ಅಂದ್ರ ದೇಶ ಕಾಯಕ ಕಳಿಸ್ತಾನ. ದೇಶ ಕಾಯಕ ಯಾಕಪ್ಪ ನೀ ಯಾಕೆ ಬಂದೆ ಇಲ್ಲಿ? ಏನ್ ಮಾಡಕತ್ತಿ? ಅವರ ನಾ ತಪ್ಪು ಮಾಡ್ನಿ ಅನ್ಸಕ್ತಿತ್ರಿ ಅವರ. ಅವ್ವ, ನೀ ನಮ್ಮೂರಿನ ಸೂರಪ್ಪನ ಹೆಂಡತಿ. ಹೌದಪ್ಪ ತಂಗಿ, ನಾ ಮಣ್ಣು ತಿನ್ನು ಕೆಲಸ ಕೈ ಹಾಕಿಬಿಟ್ಟಿದ್ದೆವ್ವ. ಯವ್ವ, ಮೊದಲ ಬಾಯಿ ಬಿಟ್ಟು ಮ್ಯಾಲ ಬಾ. ಯಾಕಪ್ಪ? ಬಾರವ್ವ, ಹೇಳ್ತೀನಿ ಅಲ್ಲ. ಬಿಡಪ್ಪ, ಯಾಕಂದ್ರ ಮನೆಯವ್ರ ಬಾವಿ ಪೂಜೆ ಮಾಡಿ ನೀರ್ ತಗೊಂಬ ಅಂತ ಕಳ್ಸ್ಯಾರ. ನಾ ಬಾವಿ ಪೂಜೆ ಮಾಡಿ ನೀರ್ ತಗೊಂಬರ್ತೇನೆ. ತಂಗಿ, ಅದೆಲ್ಲ ಸುಳ್ಳವ. ನಿಮ್ಮ ಮಾವ ನಿನ್ನ ಬಾವಿ ಕಳಿಸಿದ್ದು ಪೂಜೆ ಮಾಡಕ್ಕಲ್ಲ, ನಿನ್ನ ಕೊಲ್ಲಾಕ ಕಳಿಸ್ಯಾನವ. ಕೊಲ್ಲಾಕ ಅಲ್ಲಪ್ಪ, ನನ್ನ ಕೊಂದ್ರ ನಮ್ಮ ಮಾವಗ್ ಏನ್ ಲಾಭ ಸಿಗ್ತೈತಿ, ನಿನಗೇನ್ ಲಾಭ ಸಿಗ್ತೈತಿ? ಇದ್ರಾಗ ನನಗೂ ಲಾಭ ಐತಿ, ನಿಮ್ಮ ಮಾವಿಗೂ ಲಾಭ ಐತಿವ. ನಿನ್ನ ಮಾವನ ಹೆಂಡತಿ ಮೊದಲ ಸೊಸಿ, ಆಕಿ ಹಡಿಲಿಲ್ಲ, ಸಣ್ಣಕ್ಕೆ ಹೊಟ್ಟಿಲ್ಲದಾಳಂತ ಅವ್ರಿಗೆ ಹೊಚ್ಚಿಕಿಟ್ಟಿ ಬಿದ್ದೈತಿ. ಅದಕ್ಕ ನಿಮ್ಮ ಅತ್ತಿ ಬರುವುದ್ರಾಗ ನಿನ್ನ ಕೊಲ್ಲಬೇಕಂತ ನನಗ 20,000 ರೂಪಾಯಿ ಕೊಟ್ಟಾರವ.
20,000 ರೂಪಾಯಿ ಕೊಟ್ಟಾರ. ನಾನು ಈ ರೊಕ್ಕಕ್ಕ ಆಸೆ ಪಟ್ಟಿನಿ. ಯಾಕಂದ್ರ ಈ ರೊಕ್ಕಕ್ಕೆ ಆಸೆ ಪಟ್ಟ ಅಮಾಯಕವಾಗಿ ಒಬ್ಬ ದೇಶ ಕಾಯುವ ಸೈನಿಕನ ಹೆಂಡತಿನ ಕೊಲೆ ಮಾಡಕ ಬಂದ ಕೊಲೆಗಾರ ನಾನು. ದೇಶ ರಕ್ಷಣೆಗಾಗಿ ತಂದೆ ತಾಯಿನ ಅಣ್ಣ ತಮ್ಮನ ಮಾಡಿಕೊಂಡ ಮಡದಿನ ಹುಟ್ಟಿಸಿದ ಮಕ್ಕಳನ್ನು ಬಿಟ್ಟ ಯುದ್ಧ ಮಾಡಕ ನಿಂತ ಒಬ್ಬ ಸೈನಿಕನ ಹೆಂಡತಿನ ಕೊಲ್ಲಾಕ್ ಹೊಂಟೇನಿ ಅನ್ನೋದ ನಿನ್ನ ಮಾತು ಕೇಳಿದಾಗ ನನಗೆ ಅರಿವಾಯ್ತು. ಇನ್ನ ಹುಟ್ಟಲಾರದ ಹೊಟ್ಟಾಗಿರೋ ಮಗಗೆ ಹೇಳಕತ್ತಿದಿ, ಯಪ್ಪ ನಿಮ್ಮಪ್ಪ ನಂಗ ನಿನ್ನ ಒಬ್ಬ ಸೈನಿಕನ ಮಾಡ್ತಾನಂತ ಹೇಳಿದಿಲ್ಲ. ಆವಾಗ ನನ್ನ ಮನಸ್ಸು ಇದು ತಪ್ಪು ಅಂತ ನನಗೆ ಅರಿವುಂಟಾಯ್ತು. ಯವ್ವ, ನಾ ತಪ್ಪು ಮಾಡಿಬಿಟ್ನಿ. ಈ ರೊಕ್ಕ ಇಸ್ಕೊಂಡ ತಪ್ಪು ಮಾಡಿಬಿಟ್ನಿ. ಈ ರೊಕ್ಕ ಯಾಕೆ ಇಸ್ಕೊಂಡೆಪ್ಪ? ಈ ರೊಕ್ಕ ಇಸ್ಕೋಕ ಬಲವಾದ ಕಾರಣ ಐತಿವ್ವ. ಯಾಕಂದ್ರೆ ನನ್ನ ಹೆಂಡತಿ ಹೊಟ್ಟಿಲಿದಾಳ. ಹಡಿಯಾಕ ಕೂತ 3 ದಿವಸ ಆಯ್ತು. ಹಳ್ಳಿಯಲ್ಲಿರುವ ಎಲ್ಲಾ ಸೂಲ್ಗಿತ್ತಾರಂತಂದು ಚೆಕ್ ಮಾಡಿಸಿದ್ರು. ಎಲ್ಲಾರು ಬಾಯಿಲೆ ಬರ್ತೈತಿ, ಕೂಸ್ ಅಡ್ಡ ಸಿಕ್ಕೈತಿ. ಇನ್ನೊಂದು ತಾಸಿನಾಗ ದವಾಖಾನಿಗೆ ಹೋಗ್ಲಿದ್ರ ನಿನ್ನ ಹೆಂಡತಿ ಮಗ ಇಬ್ರು ಸಾಯ್ತ ಅಂತ ಹೇಳ್ಬಿಟ್ರು. ಅದಕ್ಕ ನಿಮ್ಮ ಮಾವನತೆಕ ರೊಕ್ಕ ಇಸ್ಕೋಕ್ ಹೋದಿನಿ. ಅವಾಗ ಅವರು ನಿನಗೆ ರೊಕ್ಕ ಬೇಡದಷ್ಟು ಕೊಡ್ತೀವಿ, ಆದ್ರೆ ಬಾವಿಗೆ ಹೋಗಿರುವ ನನ್ನ ತಮ್ಮನ ಹೆಂಡತಿ ಸಾಯ್ಬೇಕ. ಆಕಿನ ಬಾಯಾಗ ನುಗ್ಸ್ಕೊಂಡ್ ಬಂದ್ರ ನಿನಗೆ 20,000 ರೊಕ್ಕ ಕೊಡ್ತೇನಂದ್ರ. ಅವ್ರ ಮಾತು ಕೇಳಿ ನಮ್ಮ ಮನತಿನ್ನು ಕೆಲಸ ಮಾಡಿಬಿಟ್ನಿ. ಹೋಗಪ್ಪ ಹೋಗು. ಅಲ್ಲಿ ನಿನ್ ಹೆಂಡತಿ ಎಷ್ಟು ತರಾಸ್ ಮಾಡ್ಕೊಳತ್ತಾಳ ಏನೋ. ಮೊದಲು ಹೋಗಿ ನಿನ್ ಹೆಂಡತಿನ ದವಾಖಾನೆ ಕರ್ಕೊಂಡ್ ಹೋಗಪ್ಪ. ದವಾಖಾನೆ ಕರ್ಕೊಂಡ್ ಹೋಗು. ನಾ ನಿನ್ನ ಕೊಲ್ಲಲಾರದ ಮನೆಗೆ ಹೋದ್ನಂದ್ರ ನಿಮ್ಮ ಮಾವ ನನ್ನ ಕೊಲ್ತನಂತ ಬೆದರಿಕೆ ಹಾಕ್ಯಾನ. ಬೇಡಪ್ಪ, ನೀ ಯಾಕೆ ನನ್ನ ಕೊಂದ ಕೊಲೆಗರಕ್ಕಿ? ಬೇಡ, ನಾನ ಬಾಯಿ ಒಳಗ್ ಬಿದ್ದ ಸತ್ ಹೋಕನು. ನಮ್ಮ ಮಾವನ ಮುಂದ ನಮ್ಮ ಅಕ್ಕನ ಮುಂದ ಹೋಗಿ ಹೇಳುವಾಕಿನ ಕೊಂದ್ ಬಂದನಿ ಅತ್ತ. ನಾ ಬಾಯಿ ಒಳಗ್ ಬಿದ್ದ ಬ್ಯಾಡ. ನನಗೀಗ ಅರಿವಾಯ್ತು, ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋದು ಎಷ್ಟು ಪಾಪದ ಕೆಲಸ, ಒಬ್ಬ ಸೈನಿಕನ ಸಂಸಾರ ಹಾಳು ಮಾಡೋದು ಅಷ್ಟ ಪಾಪದ ಕೆಲಸ. ನಿನ್ನ ಮನಸ್ಸಂತ ವಿಶಾಲ ಐತಿವ. ನನ್ನ ಸ್ವಾರ್ಥಕ್ಕಾಗಿ ನಾ ಇನ್ನೊಂದು ಜೀವ ಬಲಿ ತೆಗ್ಯಾಕ ಬಂದೀನಿ. ಈ ರೊಕ್ಕ ಬಾಳ್ ಕೆಟ್ಟದ. ಅದಕ್ಕೆ ಹೇಳ್ಯಾರ ಮಹಾನುಭಾವರು, ಚಂದ್ರ ಮುಟ್ಟಿ ಕೆಟ್ಟ, ವಿಶ್ವಾಮಿತ್ರ ಮುಟ್ಲಾರದ ಕೆಟ್ಟ, ಕರುಣ ಕೊಟ್ಟಿ ಕೆಟ್ಟ, ದುರ್ಯೋಧನ ಕೊಡಲಾರದ ಕೆಟ್ಟ. ನಾನು ಹೆಂಡತಿ ಮೋಹಕ್ಕಾಗಿ ಸುಂದರವಾದ ಒಂದು ಸಂಸಾರ ಹಾಳು ಮಾಡಕ್ಕೆ ಬಂದು ಕೆಟ್ಟು ಬಿಟ್ಟೆ. ಈ ರೊಕ್ಕ ಬೇಡವಾ. ನನ್ನ ಹೆಂಡತಿ ಸತ್ರು ಚಿಂತಿಲ್ಲ. ಬೇಡಪ್ಪ, ನನ್ನ ಹೆಂಡತಿ ಸತ್ರು ಚಿಂತಿಲ್ಲ. ನೀ ಸಾಯ್ಬಾರ್ದವ. ಬೇಡಪ್ಪ, ನೀ ಸಾಯ್ಬಾರ್ದು. ನಂಗಡಿ ಬೇಡಪ್ಪ. ನಿನ್ನ ಹೆಂಡತಿನ ಉಳಿಸ್ಕೊ, ನಿನ್ನ ಮಗನು ಉಳಿಸ್ಕೊ. ಹೋಗಪ್ಪ, ದವಾಖಾನಿಗೆ ಹೋಗ. ನನ್ನ ವಿಚಾರ ಬಿಟ್ಟು ಬಿಡಪ್ಪ. ನನ್ನ ವಿಚಾರ ಬಿಟ್ಟು ಬಿಡು. ಯವ್ವ, ನಾವೊಂದು ಮಾತು ಹೇಳ್ತೀನಿ ಕೇಳ್ತೀಯ ನೋಡು. ನಿನ್ನ ಮಾವನ ಮುಂದ ನಾನು ನಿನ್ನ ಕೊಂದು ಬಂದೀನಿ ಅಂತ ಸುಳ್ಳು ಹೇಳ್ತೇನೆ. ಯಾಕಂದ್ರೆ ಈಗ ನಾ ಕೊಲ್ಲಾರದ ನಿನ್ನ ಕರ್ಕೊಂಡು ಮನೆಗೆ ಹೋದ್ರ ಮತ್ ಯಾವ್ದಾರ ಮೋಸ ಮಾಡಿ ನಿನ್ನ ಕೊಂದಾಕೊಳ್ತಾರ. ಅದಕ್ಕಾಗಿ ನೀನು ಬದುಕಬೇಕು. ಯಾಕಂದ್ರೆ ನಮ್ಮೂರ ಸೈನಿಕ ಸುರೇಶ್ ಹೆಂಡತೀನಿ. ಅವನ ರಕ್ತದ ಕುಡಿ ನಿನ್ನ ಹೊಟ್ಯಾಗ ಬೆಳಕತ್ತೈತಿ. ಅವ ನಮ್ಮೆಲ್ಲರೂ ರಕ್ಷಣೆ ಮಾಡ್ತಾನಂದ್ರ ಅವನ ಹೊಟ್ಯಾಗಿರೋ ಮಕ್ಕಳನ್ನ ನಾವು ರಕ್ಷಣೆ ಮಾಡ್ಬೇಕ. ಅದಕ್ಕಾಗಿ ವಾ, ನೀ ಮನೆಗೆ ಹೋಗೋದು ಬೇಡ. ಅಲ್ಲಪ್ಪ, ಮನೆಗೆ ಹೋಗ್ಬೇಡಂದ್ರ ಮತ್ತ ನಾ ಎಲ್ಲಿಗೆ ಹೋಗ್ಬೇಕು? ನೀ ಮನೆಗೆ ಹೋದಿ ಅಂದ್ರ ಅವ್ರಿಬ್ರು ಗಂಡ ಹೆಂಡತಿ ನಿನ್ನ ಕೊಂದಾಕೊಳ್ತಾರ. ಅಲ್ಲಪ್ಪ, ನಮ್ಮ ಅತ್ತಿ ನನ್ನ ಮ್ಯಾಲ ಬಹಳ ಜೀವಾದಾಳ. ನಾ 5 ತಿಂಗಳ ಹೊಟ್ಲಿದ್ದೇನೆ ನಂಟ್ಲೆ ನನಗ್ ಹಸಿರು ಬಳಿ, ಹಸಿರು ಸೀರಿ ಎಷ್ಟು ಸಂತೋಷದಿಂದ ಖುಷಿದಿಂದ ಪೇಟೆಗೆ ಹೋಗ ತರಾಕ ಅಂತ ಅತ್ತಿನ ಬಿಟ್ಟ ನಮ್ಮ ಮಾವಗ ನಮ್ಮ ಅಕ್ಕಗ ಇಂಥ ದುರ್ಬುದ್ಧಿ ಯಾಕೆ ಬತ್ತಪ್ಪ? ಯಾಕೆ ಬತ್ತ? ನನ್ನ ಕೊಲ್ಲು ಸಲುವಾಗಿ ಬಾಯಿ ಪೂಜೆ ಮಾಡಾಕ ಸುಳ್ಳು ನಾಟಕ ಮಾಡ್ಯಾರ. ಯವ್ವ, ನೀ ಬದುಕಿದ್ರ ಹಸಿರು ಬಳಿನೂ ತೊಡಬಹುದು, ಹಸಿರು ಸೀರಿನೂ ಉಡಬಹುದು. ಯಾಕ ನಾ ನಿಮ್ಮ ಅಣ್ಣಲ್ಲನ?
ನೀ ಬಯಸಿದ ಹಸಿರು ಬಳಿ ಹಸಿರು ನಾ ತಂದು ಕೊಡುತ್ತೇನೆ. ಆಯ್ತಪ್ಪ ಅಣ್ಣ. ಈಗ ನೀ ಬದುಕಬೇಕು. ನಮ್ಮ ಸೈನಿಕ ಸುರೇಶನ ಊರಿಗೆ ಬರ್ತಾನ, ನೀ ಬದುಕಬೇಕು. ಹೌದಪ್ಪ ನೋಡುವ ಮಾತಾಡ್ಕೊತ ನಿಂದ್ರದ್ ಬೇಡ. ತಡ ಆಯ್ತಂದ್ರ ಅವ್ರು ಬಂದ ಬಿಡ್ತಾರ ಇಲ್ಲಿ. ಬಾ ಹೋಗುನು. ನೋಡಪ್ಪ, ನನ್ನ ಪಾಲಿನ ದೇವ್ರಪ್ಪ ನೀ, ನನ್ನ ಪಾಲಿನ ದೇವ್ರ, ನನ್ನ ಜೀವ ಉಳಿಸಿದ ದೇವ್ರಪ್ಪ ನೀ ದೇವ್ರಿದ್ದ. ಮಾತಾಡ್ಕೊತ ನಿಂದ್ರದ್ ಬೇಡ. ಮತ್ತೆ ತಡ ಆದ್ರ ಅವ್ರು ಇಲ್ಲೇ ಬರ್ತಾರ ರಾಕ್ಷಸರು. ಅದಕ್ಕ ಬೇಡ, ಈ ಕೊಡ ಜನ ಇಲ್ಲೇ ಇಟ್ಟು ಬಿಡು. ನಡಿ ಹೋಗುದ. ಭಗವಂತ, ನಡೆದು ಕೆಟ್ಟ ಕಾಲು ಸಕತ್ತೇವ. ಎಷ್ಟೊತ್ತು ನಡ್ಕೋತ ಎಲ್ಲಿ ಹೋಗ್ಲಿ? ಇವ ದೇವ್ರ, ನನ್ನ ಗಂಡ ಇದ್ರ ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು. ನನ್ನ ಗಂಡ 10 ಮಂದಿಗೆ ಅನ್ನ ಹಾಕಿದವ. ಆದ್ರ ಅಂಥವ್ನ ಹೊಟ್ಟಿಲೆ ಹುಟ್ಟಿದವರು. ತಾಯಿಗಂತೂ ತನ್ನ ಹಾಕು ಯೋಗ್ಯತೆ ಇಲ್ಲ. ಬೇಡವ, ನನ್ನ ಗಂಡನ ಹೆಸರ, ನನ್ನ ಮಕ್ಕಳ ಹೆಸರ ಕೆಡ್ಸೋದು ಬೇಡ. ಗಂಡಿದ್ದವ್ರದ್ದು ಬದುಕು ಎಂತ ಬದುಕುವ ಬದುಕನ ಅಲ್ಲಿಗ ಯಾವ್ದಾದ್ರೆ ಕೆರೆಯರೆ ಬಾಯರೆ ಬಿದ್ದು ಸತ್ತು ಹೋಗುದ ಪಾಡ. ನಾ ಸಾಯ್ಬಾರ್ದು. ನಾ ಎಲ್ಲಿ ಯಾಕೆ ಹೋಗ್ಬೇಕು? ಬ್ಯಾರೆ ಊರಿಗೆ ಹೋಗಿ ಯಾಕೆ ಬದುಕ್ಬೇಕು ನಾನು? ಇಲ್ಲ, ಇದು ನನ್ನ ಗಂಡ ನೂರಾಗ ಉಡಿ ಒಡ್ಡಿ ಭಿಕ್ಷೆ ಬೇಡ ಆದ್ರೂ ಬದುಕ್ತನ ಇಲ್ಲ. ನಾ ಎಲ್ಲಿ ಹೋಗಂಗಿಲ್ಲ, ಇದ ಊರಾಗಿರ್ತಾನ. ಎಲ್ಲಿ ಯಾಕೆ ಹೋಗ್ಬೇಕಾಗಿತ್ತು? ತಂಗಿ, ಏನ್ರಿ ಯಾರ್ರಿ ನೀವು? ಯವ್ವ ಭಾಳ ಹಸು ಆಗೈತೆ ತಾಯಿ, ಒಂದು ರೊಟ್ಟಿ ಕೊಡ ಯವ್ವ. ಹೊಟ್ಟೆಯಾಗ ಸಂಕಟ ಆಗತೈತಿ, ಒಂದು ರೊಟ್ಟಿ ಕೊಟ್ಟ ಪುಣ್ಯ ಕಟ್ಕೋ ತಾಯಿ. ಬಾಯ್ ಹಿಡಿ ಕೊಡೆಯವ್ವ. ಕೂತ್ಕೊಂಡಿಲ್ಲ. ಯವ್ವ ಹೊರಗೆ ಕೂತ್ ಹಿಂಗ್ ರೊಟ್ಟಿ ಮಾಡಾಕತ್ತಾರ ಯಾಕ? ನಮ್ಮ ಮಗಳ ಕುಬಸತ್ರಿ, ಅದಕ್ಕೆ ಮಾಡತ್ತದ. ಯವ್ವ ನನ್ನ ಸೊಸಿನೂ ಹೊಟ್ಟಿಲಿದ್ದ, ನಾನು ಹಿಂಗೆಲ್ಲ ರೊಟ್ಟಿ ಮಾಡಿ ಮಂದಿಗೆ ಬೀರ್ಬೇಕು, ಖುಷಿಯಿಂದ ಕುಬಸ ಮಾಡ್ಬೇಕು ಅಂತ ನೂರಾರು ಕನಸುಗಳು ಕಟ್ಕೊಂಡಿದ್ದೆ. ಆದ್ರ ನನ್ನ ಹನಿ ಬರೋ ಸುಮಾರು ಐತಿ. ಸಸಿಗೆಲ್ಲ ಮಾಡ್ಬೇಕು ಮಟ್ಬೇಕಂತ ಕನಸು ಕಟ್ಕೊಂಡಿದ್ದೆ. ನೂರಾಗಿ ಹೋಯ್ತು. ಇಲ್ಲಿ ಕೂತದೇನು ಮುದೋಡಿ? ಓಣ್ಯಾನವ್ರ ಮುಂದೆ ಏನ್ ಹೇಳಾಕತ್ತಿದ್? ನಿನ್ನ ದೈವ ಸುಮಾರತಿ, ದೈವ ಸುಮಾರತ್ ದೈವ ಅಂತದೇನಾಗೈತಿ ನಿನ್ನ ದೈವಕ್ಕ? ಇದ್ದೊಬ್ರು ಕಳ್ಯಾಕ ಬಂದದೇನ ಇಲ್ಲಿ? ಇಲ್ಲೋ ಯಪ್ಪ, ರೊಟ್ಟಿ ಬೇರೆ ಮಂದಿ ಕಡೆ ರೊಟ್ಟಿ ಬೇರೆ ಇಸ್ಕೊಂಡ್ ಇದ್ದೊಬ್ರು ಕಳಿಬೇಕಂತ ಮಾಡಿದೇನ? ಹಂಗೊಬ್ರು ಕಳ್ದಾಳು. ನೀವ್ ಓಣ್ಯಾಗ ಮಂದಿ ಕಡೆ ರೊಟ್ಟಿ ಬೇಡ ಒಬ್ರು ಕಳಿ. ಎಟ್ರ ಏನತ್ತ ಹುಟ್ಟ್ರಿ ನಿಮ್ ಭೂಮಿ ಮ್ಯಾಗ? ಹೊಟ್ಟೆ ಬಾಳ ಹಸ್ತೈತಿ ಯಪ್ಪ. ಅವ್ನವ್ನ ಅಪ್ಪ ನಿಗ್ರಿ ಹಿಡ್ದಂಗ ನೀವ್ ಬೇಕು ನಿಗ್ರಿ ಹಿಡ್ದಿದ್ದ ಅಂದ್ರ ಊರಾಗ ಒಂದಿಟ್ಟು ಕಿಮ್ಮತ್ತಾಗ ಇರ್ತಿದ್ನಿ. ನನ್ನ ಮಾನ ಮರ್ಯಾದೆ ನೀವ್ ಇಬ್ರು ಏನ್ ತರ್ಲಿ ಹಿಂಗ ಕಳ್ದಾರಿ. ನಿಮ್ಮನ್ನ ಎತ್ತಿ ಊರ್ಲಿ ಹಾಕಿರು ಕಿಮ್ಮತ್ ಕಡಿಮೆ ಆಗಂಗಿಲ್ಲ. ಬಾಳೋ ಯಪ್ಪ, ಅಂತ ತಪ್ಪು ನಾ ಏನ್ ಮಾಡೀನಿ? ಬೈ ಅಂತದ ಹೊಟ್ಟೆ ಹಸದ 2 ರೊಟ್ಟಿ ಇಸ್ಕೊಂಡನಿ. ಯಾಕೆ ಹಿಂಗ್ ಮಾತಾಡಕತ್ತಿದಿ? ಆದ್ರ ಮಾಡಿದಕ್ಕೆ ಬೆಂಬಲ ಕಟ್ಟಿ ಮನಿ ಬಿಟ್ಟು ಓಡಿ ಬಂದದಿ. ಮತ್ತೀಗ ಹೊಟ್ಟಿ ಗಿಟ್ಟಿ ಅತ್ತ ಓಡಿ ಮನಿ ಬಿಟ್ಟು ಬರಾಕ್ ಗೊತ್ತಾಗ್ಲಿಲ್ಲ. ತಪ್ಪು ಮಾಡ್ಯಾಳ, ಒದ್ ಬರ್ಬರಿ ಮಾಡಿದಿ ತಮ್ಮ ಅಂತ ಹೇಳುದ್ ಬಿಟ್ಟ ಅವತ್ ಅಕೆ ಮಾಡ್ಯಾಳ. ಚಲೋ ಅತ್ ಮನಿ ಬಿಟ್ಟು ಬಂದದಿ. ಈಗ ಒಬ್ರು ಕಳಿಯಾತಿದಿ. ನಿನ್ ಹಿಂಗ ಬಿಡುದಿಲ್ಲ ನೀನ. ಇವತ್ತ 2ರಾಗ ಒಂದ್ ಮಾಡ್ಕೊಂಡ್ ಹೋಗ್ಬೇಕಂತ ಮಾಡೀನಿ. ಹಿಂಗ ನಾನು ಒಬ್ರು ಕಳಿತೀನಿ, ಹಿಂಗ ಬಿಡಂಗಿಲ್ಲ. ಬೇಡೋ ಯಪ್ಪ, ಬೇಡೋ. ಅದೇನೊಂದು ಈಕೆ ನಾ ಇವತ್ತು ಕುಟ್ಟಿ ಹೆಚ್ಚು ಕೊಲ್ಬೇಕಂತ ಮಾಡೀನಿ. ಬಂದ್ ಏನ್ ನಡಿಸದಿ ಕಾರ್ಬಾರ? ಇಲ್ಲೇನ್ ಭಿಕ್ಷಾ ಬೇಡಾಕತ್ತೇಳಂದ್ರೆ ನಮ್ಮ ಒಬ್ರು ಕಳಿಬೇಕಂತೇನ ಹತ್ತೀನಿ. ಹೊಟ್ಟೆ ಹಸದತ್ತೆ ಯವ್ವ, ಅದಕ್ಕೆ 2 ರೊಟ್ಟಿ ಇಸ್ಕೊಂಡೆ. ಹೊಟ್ಟೆ ಹಸದ್ರ ಊರ್ ಬಿಟ್ಟು ಹಾಳಾಗಿ ಹೋಗ್ಬೇಕಲ್ಲ. ಇಲ್ಲೇ ಬಂದ್ ಊರಾಗ ಶೆಡ್ದದಿ ಮತ್ತ. ನಾ ಯಾಕೆ ಹೋಗ್ಲೆ ಊರ್ ಬಿಟ್ಟ? ಇದು ನನ್ನ ಗಂಡನ ಊರ, ಇಲ್ಲೇ ಹುಡಿ ಒಡ್ಡಿ ಉಣ್ತಾನ. ನಾ ಎಲ್ಲಿ ಹೋಗಂಗಿಲ್ಲ. ನೋಡ್ನಾಗ ನಮ್ ಮರ್ಯಾದೆ ಕಳೆದ ಓಣಿಗೆ ನಿಂದ್ರಿಸ್ಬೇಕಂತ ಮಾಡಿದೀಯ. ನನ್ ಮಿಲ್ಟ್ರಿ ಮಗ ಬರ್ತಾನ, ನಾ ಎಲ್ಲಿ ಹೋಗಂಗಿಲ್ಲ. ಮಿಂಟ್ರಿ ಮಗನ ಒಬ್ಬಗಿನ ಹಾಡದಿವ. ನಾನ್ ಹಡಿಬೇಕಾದ್ರೆ ನಿಂಗೆ ತ್ರಾಸ ಆಗಿಲ್ಲ, ಬುಸಕ್ನ ಹಿರ್ ತಗದಿ. ನಿನಗೆ ಹಂಗ ತ್ರಾಸ ಆಕತಿ? ಹಡ್ದನೆತ್ತ ಹಿಂಗ್ ಮಾಡಾಕತ್ತೀವೋ ಯಪ್ಪ. ಅವನು ಕಬ್ರಿ ಇಲ್ಲ, ಒಂದು ಅನ್ನ ಹಾಕು ಕಬ್ರಿ ಇಲ್ಲ. ಅವೆಲ್ಲೇ ಮಿಂಟ್ರಿ ಆಗಿರ್ತಾನ, ಅವನ ಮೇಲೆ ನೋಡಿಕಿ ಕಾಜಿ. ಯಾಕಂದ್ರ ನಾ ಮಿಂಟ್ರಿ ಹೋಗಿಲ್ಲ, ನಾನು ಹೊಟ್ಟೆ ಉರಿಕಿಗೆ. ಮಿಂಟ್ರಿಗೆ ಹೋದವ ಎಲ್ಲಿ ಬರ್ತಾನ್ರಿ? ಅಲ್ಲೇ ಗುಂಡ್ ಹಾಕಿ ಕೊಲ್ತಾರ ಅವನ. ಈಕಿ ನಿನ್ ಹಾಡ್ದೇಳ ಅಂದ್ರೆ ಈಕ್ಯಾಕ್ ಮನಿ ಬಿಟ್ಟು ಬರ್ತೇಳ್ರಿ?
ನೀನ್ ಹಡ್ದಿಲ್ಲ ಅವನ ನೀನ್ ಕೊಂಡು ತಗೊಂಡಾಳ ಅವನ ಹಡ್ದಾಳ ಈಕೆ. ಸೋಮಸ್ರ ಅವ್ರ ರೊಟ್ಟಿ ಅವ್ರಿಗೆ ಕೊಡ. ಯಪ್ಪ ಹೊಟ್ಟೆ ಬಾಳ ಹಸ್ತೈತಿ. ಪಾಪ ಒಂದು 2 ರೊಟ್ಟಿ ಕೊಟ್ಟಾರ. ಸೋಮ ಕೊಡತ್ ಹೇಳ್ತೇನೆ. ಬ್ಯಾಡ ನಾ ಕೊಡಂಗಿಲ್ಲ. ಆಕೆನ್ ಬಾಯಿ ಮಾತಿಲ್ಲ ಹೇಳ್ರಿ ಕೊಡ್ತಾಳನ. ಬೇಡ ಯವ್ವ. ಓದು ದುರ್ಡ್ಯಾಗಿಡ್ತಾರ ಅತ್ರನ ತಿನ್ನಾಕ ಬರ್ತೈತಿ. ನಡೀಲಿ ಇಲ್ಲಿದ. ಬೇಡ ಯಪ್ಪ ಬ್ಯಾಡ. ನೀಲ್ ಹಾಕಿ ಮಂದಿ ಮನಿ ಮುಂದಿತ್ತ ಅಬ್ರು ಕಳಿಬೇಕಂತ ಮಾಡಿದೆ. ನೀ ಊರಲ್ಲಿ ಊರ್ ಸೀಮಿನ ದಾಟಿಸ್ತಾನ. ನಡಿ ಮೊದಲು ಅಯ್ಯೋ ಅಯ್ಯೋ ನಾನು ನಿನಗೆ ಏನ್ ಅನ್ಯಾಯ ಮಾಡದಂತ ಈ ರೀತಿ ಮಾಡಾಕತ್ತಿದ್ದೆ. ನಾನು ಈ ಜನ್ಮದಾಗ ತಾಯಿನ ಕಾಣಿದಿ, ಮುಂದಿನ ಜನ್ಮದಾಗ ನಿನಗೆ ತಾಯಿನ ಕಾಣಂಗಿಲ್ಲ. ಹಂಗ ಪರದೇಶ ಆಗಿ ನಾಯಿ ತರ ಅಲ್ಲದಾಡಿ ಹಾಳಾಗಿ ಹೋಗೋ. ನಿನಗೆ ಜ್ಞಾನ ಬರ್ಲಿ. ನೋಡ್ರಿ ನಿಮ್ಮವ್ವ ಹೆಂಗ್ ಶಾಪ ಕೊಡಾಕತ್ತಾಳೋ ನಿಮಗ. ನನಗ ಮಾತಾಡಕತ್ತಾಳ ಅಡಕ್ಕೆ. ನನ್ನ ಒಬ್ರು ಕಳೆದ ಕಿಸಿಂದ ಮುಂದಿನ ಜನ್ಮದಾಗ ನಿನಗ ತಾಯಿನ ಕಾಣುದಿಲ್ಲ ನನಗೆ ಹೇಳ್ತಿದ್ಯಾ. ಹೋಗ ನಾಯಿ ಹಂತಕಿನ ನೀನ್ಯಾದ್ರ ಜನ್ಮದ ತಾಯಿ ತಂದದಿ. ನಿನ್ನಂತಕ್ಕೆ ಯಾವ ಮಕ್ಕಳಿಗೆ ತಾಯಿ ಆದ್ರ ಕಿಮ್ಮತ್ತಲ್ಲ. ಎದ್ ಹೋಗಿಲ್ವೇ ನನಗ ನಾ ಈಗ ಮಾತಾಡ್ತಿದ್ದೇನೆ. ಕಲ್ ಹೋಗಿ ಕೊಂದ ಹೋಗ್ಬಿಡ್ತಾರ ಅಟ್ಟ ಹೇಳಾಕತ್ತೀನಿ. ಅದನ್ನೇ ಮಾಡೋ ಕೊಂದರೆ ಹೋಗಿ. ಕೊಂದಿ ಮಗನ ಕೊಂದ ಊರಾಗಿನ ಮಂದಿ ಹೊಯ್ಕೊಲ್ಲ ಹೆಸರು ಮ್ಯಾಗ ಒಬ್ರು ಕಳ್ಯಾಕ ನಿಂತ ಇದ್ದಿಲ್ಲ ಮತ್ತೇನತಿ ಹೇಳಿಲ್ಲ. ನಾ ಇಲ್ಲೇ ಏನ್ ನೋಡತ್ತಿಲ್ಲ ಚಿಪ್ಪಾಡಿ ಹೆಂಗಸ ಕುಣಸು ಒದಿಕಿನ. ಬಾಯಿ ಮಾತ ಹೇಳ್ರ ಹೋಗು ಹೆಂಗ್ ಸಾಲಿಕ್ಕಿನ ಯವ್ವ ಈಕೆ ಕೊಳ್ಳಾಗ ಸಾರ ನೋಡ್ರಿ ನಿಮ್ಮ ಅವನ ಕೊಳ್ಳಾಗ. ಮನಿ ಬಿಟ್ಟು ಬರಾಗ ಮನ್ಯಾಗ ಗೋರ್ಮಾ ತುಳು ಮಾಡಕ್ ಬಂದದೇನದ ಕೊಡೋದನ್ನ ಹಿಂಗ್ಯಾಂಗ ನಡ್ದಾಗತ್ತ. ನಮ್ಮ ಅವ್ವ ಅಂತೈತಿ, ನಮ್ಮ ಅವ್ವ ನನಗ್ ಕೊಟ್ಟಾಳ, ನಂಗೆ ಕೊಡಂಗಿಲ್ಲ. ನಾಯಿ ಎಳ್ಕೊಂಡ್ ಹೋದಂಗ ತುಂಬಾ ಹೇಳ್ತೀನಿ. ಏನ್ ನೋಡಾಕ್ತಿದ್ಯಾ ಮಂದಿ ನೋಡಕ್ ಎಮಿಸಿಗೆ ಹಂಗೆ ನಾವು ತಿಂದು 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 ಮತ್ ಊರಾಗ ಒಬ್ರು ಕಳೆ ನಡಿ. ನೀನ್ ಅವ್ನು ಊರ್ ಸೀಮೆ ದಾಟಿಲಿದ ಹೋತ್ ನೋಡ. ನಮ್ಮ ಊರ್ ಸೀಮೆ ದಾಟಿ ತೀಡ ಹೋತ್ ನೋಡ. ಇನ್ ಹೊಳ್ಳಿ ಊರಾಗ ಬರ್ಬಾರ್ದು ನೋಡ ತೀಡ. ಕಸ್ಮಲ್ ಹೆಂಗ್ಸ ನಮ್ಮವ್ ಭಿಕ್ಷೆ ಬೇಡಿದಂಗ ನೀ ಹಿಡ್ಕೊಂಡ್ ನಿಂತದಿಲ್ಲ. ನಿಮ್ಮದ ಭಿಕ್ಷಾ ಬೇಡ ಜಾತಿ ಬಾಯಿ ಮೇಲೆ ಹೊಡೆದ ನಡಿಯಲಿ. ಪೌನ್ಯ ನಿಂದ್ರಿಸಿ ಗಾಡಿ ಒಂದಿಟ್ಟ. ಏನಾತ್ರಿ ಪೌನ್ಯಾರ ಏನಾತು? ಯಾಕೆ ತರ್ಬಿಸಿರ್ಲ ಕೈ ಮಾಡಿ ಏನಾತು? ಮಾವು ನಿನ್ನ ಮನೆಗೆ ಹೊಂಟೀನಿ ನಾ. ನಮ್ಮ ಮನೆಗೆ ಯಾಕ? ಯಾರ ಮುಂದೆ ಹೇಳೋದಿಲ್ಲ ಅಂದಿ ಅಂದ್ರೆ ಹೇಳ್ತಾನೆ ವಿಷಯ. ಹೇಳ ಪೌನ್ಯಾರ ಇದ್ರ ಹಿಂಗ್ಯಾಂಗ್ರಿ ಏನ್ ಎಲ್ಲ ಬೇಕಲ್ಲ ಮಾವ. ನಿನ್ನ ಬಾಳ ನಿಂಬಿಣ್ಯ. ಯಾಕಂದ್ರ ಒಂದು ಜೀವದ ಪ್ರಶ್ನೆ ಐತಿದ ನೋಡಿ. ಈ ಹೆಣ್ಮಗಳದಳ ನಮ್ಮ ಊರಾಗ ಮಿಂಟ್ರಿಗೆ ಹೋಗ್ಯಾನಲ್ಲ ಸುರೇಶಿ. ಅಲ್ಲೋ ಸುರೇಶ್ ಯಾ ಸುರೇಶಿ? ಅವನೇ ಮಿಂಟ್ರಿಗೆ ಹೋಗ್ಯಾನಲ್ಲ ದೇಶ ಕಾಯಕ. ಅವನ್ ಹೆಂಡತಿ ಇವ್ರ ಮನ್ಯಾಗ ಸುರೇಶಿ ಅಣ್ಣನ ಹೆಂಡತಿ ಈ ಹೆಣ್ಮಗಳ ಹೊಟ್ಟಿಲಿದ್ದು ಸುದ್ದಿ ಕೇಳಿ ಈಕಿನ ಕೊಲ್ಲಾಕ ಇಟ್ಟಿದ್ರು. ಈ ಹೆಣ್ಮಗಳನ್ನ ಕೊಲ್ಲಾಕ್ ಹೊಂಟಾರ. ಅಂತದ್ ಏನಾಗೈತಿ ಪೌನ್ಯ? ನೋಡು ಅದ್ ಏನ ಎಂತ ಒಟ್ಟ ಕೇಳಾಕ್ ಹೋಗ್ಬೇಡ. ಈಗ ಮಾತಾಡ್ಕೋತ ನಿಂದ್ರು ಸಂದರ್ಭ ಇದಲ್ಲ. ನೀನು ಕೈ ಮುಗಿತನ. ಈಕೊಬ್ಬಕಿ ನಿನ್ನ ತಂಗಿ ಎತ್ತರ ತಿಳ್ಕೊ. ಅಲ್ಲಲ್ಲಿ ಇವತ್ತ ಈಕಿನ ಕಾಪಾಡತ್ ಹೇಳಿಕೆರಿಂದ ಕೈ ಮುಗಿದು ನಾನು ಬೇಡ್ಕೊಳಕ್ ಹತ್ತಿದಿ. ಈಕಿನ ಕೊಲ್ತನತ್ತ ಇವ್ರ ಮಾವನ ಕಡೆ ರೊಕ್ಕ ಇಸ್ಕೊಂಡ್ ಬಂದಿಯಲ್ಲ ಅದಕ್ಕೇನ್ ಹೇಳ್ತಿ? ನೋಡು ಕೊಡ್ತೇನಂತ ರೊಕ್ಕ ಇಸ್ಕೊಂಡ್ ಬರಕ್ ಹೋಗಿದ್ದು ಕರೆ ಐತಿ. ನೋಡು ಈಗ ಮಾತಾಡ್ಕೊಂಡು ನಿಂದ್ರು ಸಂದರ್ಭ ತಂಗಿ. ನೀವು ನಿನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊ. ನಾನ್ ನಿನ್ನ ಕರಿಯಾಕ ಬರೋ ತನಕ, ನಿನ್ನ ಗಂಡ ಹಳ್ಳಿ ಊರಿಗೆ ಬರೋ ತನಕ ನಾ ಇಂಥವ್ರ ಮನ್ಯಾಗ ಅದ ನನ್ನ ಸುದ್ದಿ ಯಾರಿಗೂ ಗೊತ್ತಾಗಬಾರ್ದು. ನಾ ಮಾಡಿದ ತಪ್ಪಾಗಿದ್ರ ಕ್ಷಮಿಸುವ. ನೋಡು ಈಗಿನ ತಂಗಿ ಅಂತ ಕರ್ಕೊಂಡು ಹೋಗ್ಬಿಡು. ನಿನ್ನ ಕೈ ಮುಗಿತಾನೆ. ಲೇ ನೀ ಯಾಕೆ ಕೈ ಮುಗಿತಿಲಿ? ನಾ ಕಾಪಾಡೋದು ಯಾರ? ದೇಶ ಕಾಯುವ ಸೈನಿಕನ ಹೇಳ್ತೀನಿ. ನಾ ಕಾಪಾಡ್ತೀನಿ ನನ್ನ ತಂಗಿ ಸರಿಯಾಗಿ. ಆಯ್ತಿಲ್ಲ ಚಿಂತೆ ಮಾಡಬೇಡ. ಇನ್ನು ಮೆಲೋತ ಬಾ ತಂಗಿ ಬಾ.
ನನ್ನ ಪಾಲಿನ ದೇವ್ರಪ್ಪ, ನನ್ನ ಜೀವ ಉಳಿಸಿದ್ರಿ, ನನ್ನ ಜೀವ ಕಾಪಾಡಿದಪ್ಪ. ಬರ್ವ ಬಾ. ಬಾರಪ್ಪ ಅಟೈಲಿ. ಯಾಕ ಅವಸರ ಬಾಳ ಐತಿ. ಅಟೇನ್ ಗಾಬ್ರೈಸ್ ಹೋಗ್ಬೇಡಪ್ಪ, ನೀನ್ ಏನ್ ತಡ್ದಾಳು. ಯಾಕ ನಾನು ಏನ್ ತಡೆದಾಳು? ಯಾಕ ನನ್ನ ಹೆಂಡತಿ ಕೂಸ ಆರಾಮೈತಿ? ನಿನ್ ಹೆಂಡತಿ ಕೂಸ ಎಲ್ಲಾ ದೇವ್ರ ಪುಣ್ಯದಿಂದ ಆರಾಮದಾರಪ್ಪ. ಯಾಕ ಈ ಸಂತೋಷ ಸುದ್ದಿ ಹೇಳಿದ್ಕಾಗಿ ನೀನು ಬಾಯಿ ತುಂಬಾ ಸಕ್ಕರೆ ಹಾಕ್ಬೇಕ. ಮೊದಲಿಗೆ ನನ್ನ ಹೆಂಡತಿ ನೋಡ್ಬೇಕನ್ನೋ ಆಸೆಗೆ ಐತಿ. ನಾ ಬರ್ತೀನಿ ಆಯ್ತಾ? ನೋಡಪ್ಪ ನೋಡು. ಹಿಂಗ್ಯಾಕ್ ಕೂತದ ಹೆರ್ಯಾಗ ಮೊಬ್ಬಾಗಿ ಹಬ್ಬಾಗಿ ಏನ್ ಕುಂಡಿರ್ತಾರಿ? ನಂದೋ ನನಗ್ ಚಿಂತೆ ಐತೈತಿ, ನಿಮ್ಗೇನ್ ಹತ್ತೈತಿ? ಚಿಂತಿ ಮಾಡಾಕತ್ತಿದಿ? ಎದ್ರ ಚಿಂತೆ? ನಿಮ್ಮ ಅಪ್ಪ ಸತ್ತೋ ಏನ್ ನಿಮ್ಮ ಅವ್ವ ಸತ್ತಳು? ನಿನ್ನ ಬಾಯಾಗ ಮಣ್ಣು ಬೀಳಿ ನಮ್ಮ ಅಪ್ಪ ನಮ್ಮ ಅವ್ವ ಏನ್ ಸಾಯ್ತಾರು? ನಿಮ್ಮ ತಮ್ಮನ್ ಹೇಳ್ತೆ ಇಂದಾಗಿ 3 ದಿವ್ಸ ಆತ ಬಾಯಾಗ ಬಿದ್ದ. ಏನ ಡಬ್ ಬಿದ್ದು ತೇಲಾಡ್ತಾಳ, ನಂಗತ್ ಬಿದ್ದು ತೇಲಾಡ್ತಾಳ. ಅದನ್ನ ನಾ ಚಿಂತೆ ಮಾಡಾಕತ್ತೇನೆ. ಬರ್ರಿ ಹೋಗಿ ಬರ್ನು ಬಾವಿ ಕಡೆ ರೀ. ಹೆಂಗಸ ಆಕಿ ಮೊದ್ಲ ಹೋಟ್ಲೆ ಹೆಣ್ಮಗಳ ಡಬ್ಬ ಬಿದ್ದಿರ್ಬೇಕ. ಅಲ್ಲ ಸತ್ತಾಳ ತಂದ ಒಬ್ಬರ ಬೈಲೆ ಊರಾಗಿಂದ ಬರುವಾತ್ಲ. ಮಳ್ ಹೆಂಗಸ ಮಂದಿ ಅವ್ರ ಇವ್ರಕಿ ನೋಡಕ್ಕಿಂತ ಮೊದಲ ನಾವ ಹೋಗಿ ನೋಡುನು. ಏನೋ ಹಂಗ ಒಂದ್ ವೇಳೆ ಮ್ಯಾಗ ತಿಲಾತಿತ್ತಾಳೆ ಲಬೋ ಲಬೋ ನಿತ್ ಹೊಯ್ಕೊಳಕಿತ್ತ ನಾ ಮಂದಿನ ಕೂಡಿಸ್ತಾನ. ನಡಿ ಹೋಗುಣ. ನೈಟ್ ಹಂಗಾರ ಹೋಗುಣ್ರಿ. ಮಳ್ ಹೆಂಗಸ ಬಾಯಿ ಮ್ಯಾಲ ನಿತ್ ಲಬೋ ಲಬೋ ಹೊಯ್ಕೊಂಡೆ ತಿಳ್ಕೊ. ಊರಾಗಿನ ಮಂದಿ ಬಂದ್ ಬಾಯಿ ಮ್ಯಾಲ ನಿಂತ್ಬೇಕ. ಬಾಯಿ ತುಟಿ ಹೊಡೆದ್ರು ಚಿಂತಿಲ್ಲ. ಆದ್ರ ನಾವ ಕೊಂದದ ಒಂದು ಊರಾಗ ಯಾರಿಗೂ ಗೊತ್ತಾಗ್ಬಾರ್ದ? ಗೊತ್ತಾಗ್ಬಾರ್ದು. ಒಟ್ಟು ಅಡ್ಡು ಕೈಲ ಹೊಯ್ಕೋತೇನ್ರಿ. ಒಟ್ಟೆ ಹಂಗ ಹೊಯ್ಕೋತೇನೆ ನಂಗೆ ಗೊತ್ತಿಲ್ಲ. ಒಂದ್ ವೇಳೆ ಗೊತ್ತಾತ ತಿಳ್ಕೊ. ಇದ್ 3 ದಿವ್ಸ ಕಾರ್ಯ ಮುಗಿತಂದ್ರ ಮುಂದ್ 3 ದಿವ್ಸ ಕಾರ್ಯ ನಿಂದ ಆಕೈತಿ. ಮತ್ತ ಹಂಗ ಮಾಡ್ಬೇಡ್ರಿ. ಜೋರ್ಲೆ ಹೊಯ್ಕೊಂಡ್ ಏನ್ ಮಾಡಾಕು ಹೆಸು ಮಗ ಅಲ್ಲ. ಮತ್ತ ನಿಂದ್ರಲೇ ಅಲ್ಲಿ ಮಣ್ಣಿ 20,000 ರೂಪಾಯಿ ರೊಕ್ಕ ತೊಗೊಂಡ್ ಹೋದಿ. ನಿನಗೇನ್ ಹೇಳಕ್ ಕೆಲ್ಸ ಹೇಳಿದ್ರು ನಾವು. ಆ ಕೆಲ್ಸ ಮುಗ್ದತ್ರಿ ಅತ್ ಹೊಳಿ ಮನಿ ಕಡೆ ಬಂದಿಲ್ಲ. ಇವತ್ ಅವತ್ ಹೋದ ಇವತ್ ಹೊಳಿ ಬರತ್ತಿದಿ. ಮಗನ ಆ ಕೆಲಸ ಎಲ್ಲಾರ ಆಗಿರ್ಲಿಕ್ಕ ತಿಳ್ಕೊನಿ ನಿನ್ನ ಭಯ ಊದ್ ಬರ್ತಾನ. ಯಾವ ಕೆಲಸ ರೀ ದನಿಯಾರ? ಹಿಂಗರ್ಲಿ ಮಕ್ಕಳ್ರಿ ಹುಚ್ಚು ವೈಪುರ್ತೆ ಕಟ್ಟಕ್ಕ ಹಿಡಿತೀರಿ ನೀವು. ಅವತ್ ಏನಂತ ಹೇಳಿದಿ? ನೀವ್ ಹೇಳಿದ ಕೆಲ್ಸ ಮಾಡ್ತಂತ ಹೇಳಿ ರೊಕ್ಕ ಓದೋದಿ ಮಗನ ಗಸ ಗಸ 20,000 ರೂಪಾಯಿ. ಮತ್ ಇವತ್ ಬಂದ್ ಹೇಳತ್ತಿದಿ ನೀವ್ ಏನ್ ಹೇಳಿರಿ ದನಿಯಾರತ್ತ. ನಾಚಿಕ್ ಬರ್ದಿಲ್ಲ ನಿನ್ ಜನ್ಮಕ್ಕ. ಸೌಕರ್ ಬಾಯಿ ಬಿಗಿ ಹಿಡಿದು ಮಾತಾಡ್ರಿ. ಏನ್ ಪುಣ್ಯದ ಕೆಲಸಕ್ಕೆ ರೊಕ್ಕ ಕೊಟ್ಟಾರಂಗ ಮಾತಾಡಕ್ ಹತ್ತಿಯಲ್ಲ. ನೀ ಮಾಡು ಕೆಲಸನ ಇವತ್ತು ಬಾಯಿ ಬಿಟ್ಟು ಹೇಳಿ ಅಂದ್ರ ಗಂಡ ಹೆಂಡತಿ ಇಬ್ಬರು ಪೋಲ್ ಸ್ಟೇಷನ್ದಲ್ಲಿ ಕಂಬಿ ಎನಸ್ಬೇಕಾಕೈತಿ. ಅದನ್ನ ವಿಚಾರ ಇಟ್ಕೊಂಡು ಮಾತಾಡ. ಯಾರಿದ್ರ ನೆತ್ತ ಮಾತಾಡಕತ್ತೇದಿ? ಕಬ್ರ ಐತಿಲ್ಲ ನಿನಗ ಮಗನ. ನಾ ರೋಡ್ ಹಿಡ್ದ ಹೊಂಟ್ನೆ ಅಂದ್ರ ಹೋಗೋ ಹಾಂಸಕರ ಸರದ್ ನಿತ್ ನನಗ ಸಲಾ ಮಾಡಿ ಹೋಗತಿ. ಅಂತದ್ರಾಗ ನನ್ನ ಎದುರು ಹಾಕೊಂಡ್ ಈ ಊರಾಗ ಬದುಕ್ತೀನಿ ಅಂತೇನಿ? ಬದುಕಾಕ ಸಾಧ್ಯ ಇಲ್ಲ ಮಗನ. ನಾ ಮನಸ್ ಮಾಡಿ ಅಂದ್ರ ನಿತ್ತಲೆ ಸುಟ್ಟು ಉಗಿದ್ ಬಿಡ್ತಾನೆ. ಅನ್ಯಾರ ಕೊಲ್ಲವ್ರ 100 ಮಂದಿ ಆದ್ರ ಕಾಯಂ ಒಬ್ಬ ಬಿದ್ದ ಇರ್ತಾನ. ಇದೇ ರೀತಿ ಮಾತಾಡ್ರಿ ಅಂದ್ರ ನನ್ನ ಗಂಡ ನಿನ್ ಹನಿಬಾರ ಅಳಕಿಸ್ತಾನ. ನಿನ್ನ ಗಂಡ ನನ್ನ ಹಣಿ ಬರ ಅಳಿಕಿಸಕ ಅವೇನ ಬ್ರಹ್ಮಲ್ಲ. ನನ್ನ ಎದುರು ಹಾಕೊಂಡ್ ಮಕ್ಕಳನ್ನೆಲ್ಲ ಉಸುಕಿನ್ಯಾಗ ಮುಚ್ಚಿ ಬಂದ ಮಗನ. ನೀಯಾಗಿರ್ ತಪ್ಪಲು ನನಗ. ಮಗ ನನ್ನ ಹತ್ಯಕ ರೊಕ್ಕ ಐತೆ ರೊಕ್ಕ. ದನ್ಯಾರ ರೊಕ್ಕ ಐತೆ ಅಂತ ನಿನ್ನ ಹಂಗ ಗರಿಲೆ ಮೆರೆದವ್ರೆಲ್ಲ ಮಣ್ಣಾಗಿ ಹೋಗ್ಯಾರ ಅಂದ ಬಳಕ ನೀನ್ ಯಾವ ಲೆಕ್ಕ? ಕೋಟಿ ಕಟ್ಟಿ ಮೆರೆದವ್ರೆಲ್ಲ ಮಣ್ಣಾಗಿ ಹೋಗ್ಯಾರ. 10 ತಲೆ ರಾವಳು ಕೂಡ ಮಣ್ಣಾಗಿ ಹೋಗ್ಯಾನ ಅಂದ ಬಳಕ ಮನುಷ್ಯಾಗಿ ಹುಟ್ಟಿದ ಬಳಕ 4 ಮಂದಿನ ಗಳಿಸುದ ಕಲ್ಕೋ. ರೊಕ್ಕ ಐತೆ ಅಂತ ಹೇಳಿ ತಮ್ಮನ ಹೆಂಡತಿ ಅಂದ್ರ ತಂಗಿ ಸಮಾನ ಹಂತಕಿನ ಮಣ್ಣ ಮಾಡಕ್ ಹೊಂಟಿ. ಅದು ಸಾಲದ ಜನ್ಮ ಕೊಟ್ಟ ತಾಯಿ ಅಕ್ಕಿನ ಮಣಿ ಬಿಟ್ಟು ಹೊರಗೆ ಹಾಕಿ ಅಂತ ಊರ ಮಾತಾಡಕ್ ಹತ್ತೈತಿ. ಅದ್ರ ಖಬರ್ ಐತೇನ? ಮೊದಲ ಹೆತ್ತ ತಾಯಿನ ಕರ್ಕೊಂಡ ಮನೆಯಾಗಿಟ್ಕೊಂಡ್ರ ಸರಿ, ಇಲ್ಲಿದ್ರ ನಡಿದ ಬ್ಯಾರಿ. ಇಲ್ಲಿ ನನ್ನ ಮನಿ ಪಂಚಾಯತಿ ಮಾಡಾಕ ನಿನ್ನ ಕರ್ಸಿಲ್ಲ. 20,000 ರೊಕ್ಕ ಎಣ್ಸೇನೆ ಕೆಲಸ ಮಾಡಾಕ. ಕೆಲಸ ಮಾಡಿದ್ರ ಅದನ್ನ ಹೇಳ. ರೊಕ್ಕ ಕೊಟ್ಟನಂತ ಸೊಕ್ಕಿಲೆ ಮಾತಾಡಕ್ ಹೋಗಬೇಡ್ರಿ. ನಾಳಿ ಸತ್ತ ಬಳಕ ರೊಕ್ಕ ಬರೋದಿಲ್ಲ,
ಜನ ಬೇಕ. ದೇವ್ರು ಕೊಟ್ಟ ಕಾಲಕ್ಕ ಕರೆದ ದಾನ ಮಾಡಂತ ಹೇಳ್ತಾರ. ಗೌಡ್ರ, ರಕ್ಕದ ಬೆನ್ನ ಹತ್ತಿ ಜೀವಂತರು ತಾಯಿನ ಭಿಕ್ಷಾ ಬೇಡಾಕ ಹಚ್ಚೇದಿ. ನೀವೊಬ್ಬ ಮನುಷ್ಯನ ನಿನ್ನ ಜನ್ಮಕ್ಕ. ಬಡ ಬೇಕಾದ ನನ್ನ ಮಗನ, ನಾ ಕೊಟ್ಟದು 20,000 ಮೊದಲ ಇಟ್ಟು ಮಾತಾಡ ಇಟ್ಟು ಜಿಗಿದಾಡಕತ್ತಿದಿಲ್ಲ. ರೊಕ್ಕ ಅನ್ನೋದು ಏನನ್ನೋದು ಆಗರು ಆಕತ್ತಂಗ. ಮೊದಲ ನನ್ನ 20,000 ಈಡಿಲಿ ಹಾರಾಡಕತ್ತ ನನ್ನ ಮಗ. ಗೌಡ್ರ, ಯಾರಿಗೆ ಬೇಕ ರೊಕ್ಕ? ಯಾವ ನಾಯಿಗೆ ಬೇಕ ನಿನ್ನ ಪಾಪದ ರೊಕ್ಕ? ಇವಾಗ ನೀ ಕೊಟ್ಟ ರೊಕ್ಕ, ಈ ಪಾಪದ ರೊಕ್ಕ ನಾ ತಗೊಂಡ್ರ ನಿನ್ನ ಪಾಪ ನನಗ ತಟ್ಟಿತ್ತ. ರೀ ಏನ್ ನೋಡ್ಕೊತ ನಿಂತಾರೆ? ಒಳಗ್ ಹೋಗಿ ಬಂದಕ್ ತೊಂದ್ ಗುಂಡ್ ಹಾಕಿ ಸುಟ್ಟು ಬೇಡ್ರಿ ಅವನ. ಅಲ್ಲಿ ಹೆಂಗಸ ಅವತ್ತು ಹೇಳಿಂಗ ಆಳ ಮಾಡಿದ ಹಾಳ, ಮಗ ಮಾಡಿದ ಮಧ್ಯಮ, ನಾ ಮಾಡಿದ ಸರ್ವೋತ್ತಮ ಆತ. ಕೂಗುಲಿ ಹೋಗಿಸ್ತಾರ. ಆ ಮಗ ಎಲ್ಲಿ ಊರ್ ಬಿಟ್ಟು ಹೋಗಲ್ಲ. ಮೊದಲು ಲಕ್ಷ್ಮಣ್ ಬಳಕೋ ಅಂದ್ರೆ ಎಲ್ಲಿ ಹುಡ್ಕೊಂಡ್ಬರ್ತಿ ಸತ್ತಿ ಹೋಗಿ ನಿನ್ನ ಕಬರಿಗೇಡಿ ಬರಾಬರ ಆಯ್ತು. ಹಾಡು ನೋಡ ನೀ ಅರ್ಸ್ಬೇಡ. ಕಾಲ ಮರ್ರಿ ಕಾ ಹಾಸ್ತಾನ ಗಡ್ಡನ ಮೇಲೆ ಕೈ ಮಾಡ್ತಿ. ಯಾವ ಊರನ್ನ ಅವ್ರು ಮಾತಾಡಕ್ತಾರ. ನೀನು ಮೊದಲು ನಿನ್ನ ಕಾಲ ಮರಿಲಿ ಹಾಸ್ಬೇಕಾಗೈತಿ. ತಗೊಳ ಮನುಷ್ಯ ಅಲ್ಲ ಏ ಅಲ್ಲೆಲ್ಲಿ ತಿರ್ಗಾಡ್ತಾರ ನಿನ್ನು ತಂದದೆ ನಿಮ್ಮ ಅಪ್ಪನ ಮಾಡಿದ ತಾಯಿ ಸುಮ್ಸ್ರ ಏ ಎಣಸ್ಬೇಕಾಗಿ ತಾಯಿ 20,000 ಹಾಕದಲ್ಲ. ನೀನು ಏನ್ ಎಣಸಿ ಹೆಂಗಸನ ಬುದ್ಧಿ ಮೊಳಕಾಲಿ ಕೆಳಗಾತ. ನಿನ್ನ ಮಾತು ಕೇಳಿ ನೋಡ. ಈಗ ಮಕಾಯಿ ಹೆಂಗ ಮಾತಾಡಿ ಹೋದ ಮಕಕ್ಕೆ ರೊಕ್ಕ ಹೋಗುದು ಹೋದ ರೊಕ್ಕ ಇಟ್ಕೋತ ಏನ್ ನೋಡ್ಕೊತ ಕಣ್ಣು ಮುಂದೆ ನಿಂದಿರ್ಬೇಡ. ಅಲ್ಲ ಕರಿಯ ಮಗನ, ಇವತ್ತ ನನ್ನ ರೊಕ್ಕ ತಗೊಂಡ ನನಗ ತಿರುಗಿ ಬಿದ್ದೇನ. ಈ ಮಗ ಮಾತಾಡು ಲೆಕ್ಕ ನೋಡ್ರ ನಮ್ಮ ತಮ್ಮನ ಹೆಂಡತಿನಿ ಮಗ ಕೊಂದಿಲ್ಲ. ಅಕ್ಕಿನ ಎಲ್ಲಿದಾಳ ನೋಡ್ಬೇಕ. ಎಲ್ಲಿದಾಳ ಪತ್ತೆ ತೆಗೆದ ಕೊಲ್ಬೇಕ ಅಕ್ಕಿನ. ಆಕಿನ ಕೊಂದ ಈ ಕ್ರಿಯಾ ಮಗನ ಒಂದು ಗತಿ ಕಾಣಿಸ್ತಾನೆ. ಹಂಗ ಬಿಡುದಿಲ್ಲ ಮಕ್ಕಳನ್ನ. ದೇವ್ರ, ಎಂತಾದ್ರು ತಂದಿಟ್ಟಪ್ಪ ನನಗ ಪರಿಸ್ಥಿತಿ. ಹುಟ್ಟಿದ ಮನೆನೂ ಇಲ್ಲ, ಇದ್ದಾಗ ಗಂಡನ ಮನೆನೂ ಇಲ್ಲ. ಆ ಅಣ್ಣನ ಮಾತು ಕೇಳಿ ಈ ಅಣ್ಣನ ಮನ್ಯಾಗ ನಿಂತ ಜೀವನ ಮಾಡಂಗಾತಪ್ಪ. ನನ್ ಬಾಳೆ ಜೀವನ ಮಾಡಂಗಾತ. ಯಾಕಂದ್ರ ನನ್ನ ಗಂಡ ಇಲ್ಲೇ ಇದ್ದಂದ್ರ ನನಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಿತ್ತು ಭಗವಂತ? ಇಂಥ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಮನೆ ಫೋನ್ಯಾಗ ನಾವ್ ಹೊಟ್ಟಿಲಿದ್ದ ನಾಟ್ಲೆ ನನ್ನ ಗಂಡ ಎಷ್ಟು ಖುಷಿ ಆಗ್ಯಾರ. ಆದ್ರ ಮನ್ಯಾನವ್ರ ನಾವ್ ಕಣ್ಣಿಟ್ರ ಸೇರ್ವಾರ. ನಾವ್ ಹೊಟ್ಟಿಲಾಗೆ ನನ್ಲೆ ನಮ್ ಬಾವ ನಮ್ಮ ಅಕ್ಕ ಅಟ್ ನನ್ ಮ್ಯಾಲ ಕೆಂಡ ಕಾರಾಕತ್ಯಾರ. ಅದು ಅಂತ ಸುಳ್ಸುಳ ಬಾಯಿ ಪೂಜೆ ಮಾಡಿ ಬರೋಗತ್ತೇಳಿ ಕಳಿಸಿ ಆ ಅಣ್ಣನ ಕೈಯಾಗ ರೊಕ್ಕ ಕೊಟ್ಟಿರತ್ ನನ್ ಕೊಲ್ಲಾಕ. ಆ ಅಣ್ಣ ನನ್ನ ಕೊಲ್ಲಲ್ದ ನನ್ ಜೀವ ಕಾಪಾಡಿದ. ಯಾಕಂದ್ರ ಅವನ್ ಹೇತಿ ಗರ್ಭಿಣಿ ಇದ್ರು ಕೂಡ ನನ್ನ ಜೀವ ರಕ್ಷಣೆ ಮಾಡಿದ. ಯಾಕಂದ್ರ ನನ್ನ ಪಾಲಿನ ದೇವರಾಗಿ ಬಂದ ಅಣ್ಣ, ದೇವರಾಗಿ ಬಂದ. ರೊಕ್ಕದ ಮತಿ ನೋಡಿ ನನ್ನ ಕೊಲೆ ಮಾಡ್ಲಿಲ್ಲ, ನನ್ನ ಜೀವ ಕಾಪಾಡಿ ಇನ್ನೊಬ್ಬರ ಮನ್ಯಾಗ ತಂದಿಟ್ಟ ನನ್ನ ಜೋಪಾನ ಮಾಡಾಕತ್ಯಾರ. ಭಗವಂತ, ನನ್ನ ಹಣೆ ಬರಾರ ಎಂತಾದ ಬರ್ದಿಯಪ್ಪ, ಎಂತಾದ ಬರ್ದಿ. ಇನ್ನೊಬ್ಬರ ಮನ್ಯಾಗ ನಿಂತ ಜೀವನ ಮಾಡಂಗಾತ್ ನನ್ ಬಾಳೆ. ಇಲ್ಲಿ ನೋಡಿದ್ರ ಕಟ್ನ ಕಡದನಂದ್ರ ಒಂದು ಜೋಳದ ಕಾಳಿಲ್ಲ. ಎಲ್ಲ ಶಿವನ್ ಮಣಿಯಾಗಿ ಬಿಟ್ಟೈತಿವಿ. ಏನ್ ಮಾಡಬೇಕು, ಹೆಂಗ ಮಾಡ್ಬೇಕು ಅನ್ನೋದ ತಿಳಿವಾದಾಗೈತಿ ದೇವ್ರ, ತಿಳಿವಾದಾಗೈತಿ. ಅವ ಹೇಳಿದ ನಾ ಕರ್ಕೊಂಡ್ ಬನ್ನಿ. ಇನ್ನ ಏನ್ ಮಾಡಾಕತ್ತೀವ? ಅಣ್ಣ, ಯಾಕಣ್ಣ? ಅಣ್ಣ, ನಾನು ನಿನಗ ಅಣ್ಣ. ಊಟಕ್ಕೆ ಏನು ಮಾಡೇವ? ಅಣ್ಣ, ಮನ್ಯಾಗ ಏನು ಮಾಡಿಲ್ಲಣ್ಣ. ಮನ್ಯಾಗ ಸಂತಿಲ್ಲ, ಏನೈತತ್ ಮಾಡ್ಲಿ, ಏನು ಅಡಿಗೆನ ಮಾಡಿಲ್ಲಣ್ಣ. ಉಂಡ್ರಿ ಉಂಡ್ರಿ ಇಲ್ಲಿ
ಯಾಕಣ್ಣ ಹಿಂಗ್ಯಾಕ್ ಮಾತಾಡಕತ್ತಿ? ಏನಾಗೈತಿ? ಏನಾಗೈತಿ ಅಂತ ಕೇಳತ್ತಿ? ಏನೂ ಆಗಿಲ್ಲ. ಊರ್ ಮಂದಿ ಎಲ್ಲ ಹೆಂಗಸನು ಅಂತಂದು ಮನ್ಯಾಗ ಇಟ್ಕೊಂಡನ ಅಂತೇಳಿ ಇಡೀ ಊರ್ ಮಂದಿನ ಮಾತಾಡಕತ್ತಿ. ಏನ್ ಮಾತಾಡಕತ್ತೀನಿ? ಊರ್ ಮಂದೆಲ್ಲ ಈ ರೀತಿ ಮಾತಾಡಕತ್ಯಾರ ಅನ್ನತ್ತೇಳಿ ನೆಂಬಿ ಬೆನ್ನ ಹತ್ತಿ ಬಂಡೆಪ್ಪ. ಈಗ ಊರ್ ಮಂದಿ ಹಿಂಗ ಮಾತಾಡತ್ತಾರ ಹಂಗ ಮಾತಾಡತ್ತಾರ ಅಂತೇಳಿ ಹೇಳಾಕತ್ತಿ. ನಾ ಈಗ ಎಲ್ಲಿ ಹೋಗ್ಬೇಕನ್ನ? ಎಲ್ಲಿ ಹೋಗ್ಲನ್ನ? ಊರ್ ಮಂದಿ 100 ಮಾತಾಡಿದ್ರು ಪರವಾಗಿಲ್ಲ, ನೀ ನನಗ ತಂಗಿ, ನೀನು ಚಿಂತೆ ಮಾಡಕ್ ಹೋಗ್ಬೇಡ ಆಯ್ತಿಲ್ಲ. ಈಗ ಊಟಕ್ಕೆ ಏನಿಲ್ಲ ಅಂದೆ ನಾವು? ಏನಿಲ್ಲಣ್ಣ, ಸಂತಿನ ಇಲ್ಲ ನಮ್ಮ ಮನ್ಯಾಗ ಏನು. ಸಂತಿ ಇರ್ಲಿಕ್ಕಂದ್ರೆ ಏನಾತವ? ಈ ನಕ್ಲೆಸ್ ಕೊಡು ಅತ್ತಿ ಇಟ್ಟು ಎಲ್ಲರಿ ಸಂತಿ ಮಾಡ್ಕೊಂಡು ಬರ್ತಾನೆ. ಅಣ್ಣ ಬಂಗಾರ ಕೊಡ್ಬೇಕಾ? ಇದು ನಮ್ ಗಂಡನ ಮನೆಯಿಂದ ನನ್ನ ಗಂಡ ಪ್ರೀತಿಲೇ ತಂದು ಕೊಟ್ಟಾನ. ಇದನ್ನ ಕೊಟ್ಟನಂದ್ರ ಹೆಂಗಣ್ಣ? ಇಲ್ಲಣ್ಣ ತಂಗಿ ಕೊಡಂಗಿಲ್ಲ ಬಂಗಾರ. ನೋಡುವ, ನಾ ಏನು ದುಡಿಯವಲ್ಲ ದುಃಖ ಬಡಿಯವಲ್ಲ. ತೀರುಂಟು ಮೆಣಸೆ ಎಲ್ಲಿ ಬೇಕಾದಲ್ಲ ತಿಂದು ಅಗದಿ ಆರಾಮ್ಸಿರೋವಲ್ಲ. ನೀ ಎಲ್ಲರೂ ನಿನ್ನ ಗಂಡ ಕೊಟ್ಟಾನು ಅನ್ನ ಕೊಟ್ಟಾನು ಅಂದ್ರೆ ಯಾರು ಕೇಳೋರ್ದಾರ? ಕೊಟ್ರ ಹಸುವಿನದಿಂದ ಹೊಟ್ಟೆ ಹಸು ಕಳ್ಕೋತಿ, ಇಲ್ಲತ್ತಂದ್ರೆ ಉಪವಾಸ ಸೆಟಿತಿ. ನನಗೇನು ಮಾಡೋದೈತಿ? ಹೇಳಟ್ ಹೇಳೇನಿ ಇಟ್ಕೊಂಡು ಕೊಂಡ್ರ ನನಗೇನು ಆಗೋದು? ಹಿಂಗಾದ್ರೆ ಉಪವಾಸ ಸೆಟದ್ ಹೋಗೋಲ್ಲ, ನಮಗೇನ ಮಾಡೋದೈತಿ? ಅವ್ನ ಮಾತು ಕೇಳಿ ಇವ್ನ ಬೆನ್ನ ಹತ್ತಿ ಬನ್ನಿ ಇವರ ದುಡಿಯಂಗಿಲ್ಲ ದುಃಖ ಬಡಿಯಂಗಿಲ್ಲ ಅಂತ ಹೇಳಾಕತ್ಯಾನ. ನಾ ಹೆಂಗಾರ ಹಸು ತಡ್ದಿನ, ಆದ್ರ ನನ್ನ ಹೊಟ್ಟೆಗಿನ್ನ ಕೂಸ ಹೆಂಗ್ ಹಸು ತಡಿಬೇಕು? ಹೆಂಗ್ ಹಸು ತಡ್ಕೋತೈತಿ? ಅಣ್ಣ ಬಂಗಾರ ಕೊಡು ಒತ್ತಿ ಇಟ್ಟ ಸಂತಿ ಮಾಡ್ಕೊಂಡ್ ಬಂದ ಹೊಟ್ಟಿಗೆ ಅಣ್ಣ ಹಾಕ್ತನ ಅಂತ ಹೇಳಾಕತ್ಯಾನ. ಈ ನನ್ನ ಮಗನ ಸಂಬಂಧರ ಈ ಬಂಗಾರ ಕೊಡಬೇಕು. ಬಂಗಾರ ಕೊಟ್ಟ ಒತ್ತಿ ಇಟ್ಟ ಸಂತಿ ಮಾಡ್ಕೊಂಡ್ ಬರುವಲ್ಲ. ಎತ್ರ ಬಾಳೆ ಯವ್ವನಂದ ಎಂತ ತಂತ ನನ್ ಭಗವಂತ ನನ್ನ ಹಣಿಬಾರ್ದಾಗತ್ತ. ಇರ್ಲಿ ಅಣ್ಣನ ಈ ಬಂಗಾರ ಬೀಚ್ ಕೊಟ್ಟ ಪ್ಯಾಟಿ ಕಳ್ಸಿದ್ರ ಆತ. ದೇವ್ರ ಅಣ್ಣ ಅಣ್ಣ ಯಾಕವ್ವ ಏನಾತ? ಮತ್ತೆ ಕೆಮ್ಸಾಕೈತಿದ್ದಾನ? ಅಣ್ಣ ಅದೇನಿಲ್ಲಣ್ಣ, ನೀ ಹೇಳಿದ್ಲಿ ಆಗ ಬಂಗಾರ ಕೊಡು ಒತ್ತಿ ಇಟ್ಟು ಬರ್ತಂತೇಳಿ ನಾ ಹಸು ಹೆಂಗಾರ ತಡ್ಕೊಂತೀನಿ. ನನ್ ಹೊಟ್ಟೆಗಿರೋ ಕೂಸ ಅದ್ಯಾಂಗ ಹಸು ತಡಿತೈತಣ್ಣ, ಅದ್ಯಾಂಗ ಹಸು ತಡಿತೈತಿ. ಈ ನನ್ನ ಮಗನಿಗೋಸ್ಕರ ನಾ ಬಂಗಾರ ಬೀಚಿ ಕೊಡ್ತೀನಿಪ್ಪ. ಹೋಗಿ ಒತ್ತಿ ಇಟ್ಟ ಸಂತಿ ಮಾಡ್ಕೊಂಡ್ ಬರ್ಬಾ ಅಣ್ಣ, ಸಂತಿ ಮಾಡ್ಕೊಂಡ್ ಬರ್ಬಾ. ಹೇಳಣ್ಣ, ಹಿಡಿಯಪ್ಪ. ಅಲ್ವಾ ಆಗ ಹೇಳಿನಿಲ್ಲ, ನಾ ಏನ್ ಹೇಳಿನಿ? ಆಗ ಬಿಚ್ಚಿ ಕೊಡುವ ಹೋಗಿ ಸಂತಿ ಮಾಡ್ಕೊಂಡು ಬರ್ತನ ಅಂತ ಹೇಳ್ಕೊಂಡ್ ಹೇಳಿ. ನನ್ನ ಗಂಡಂದೈತಿ ಇವ್ರದೈತಿ ಕೊಡಂಗಿಲ್ಲ ಅಂತ ಹೇಳಿ ಇಟ್ಟೋ ತಾಳಿಗೆ ಸಂತಿ ತಂದು ಅಡಿಗೆ ಮಾಡಿ ಊಟ ಮಾಡ್ತಿದ್ವಿ. ಈಗ ಬಂದಾಳ ಬಂಗಾರ ಕೊಡ್ತಾನ ಸಂತಿ ಮಾಡ್ಕೊಂಡು ಬರಬಾ. ಇರ್ಲಿ ಹೇಳಣ್ಣ, ಆಗದ ಆತ. ಯಾಕಂದ್ರ ಪಾಲಿಗೆ ಬಂದದ ಪಂಚಾಮೃತ ಅಂತೇಳಿ ತಿಳಿದ ನಂಬಿ ನಡೆದಾಳಣ್ಣ. ಹಿಡಿಯಪ್ಪ, ಹೋಗಿ ಒತ್ತಿ ಇಟ್ಟ ಸಂತೆ ಮಾಡ್ಕೊಂಡ್ ಬಾ. ಅದ್ನ ಮಾತ ಸಿಟ್ಟು ಹಚ್ಕೊಂಡ್ ಕುಂದ್ರಬೇಡ. ಹಿಡಿ ಅಣ್ಣ, ತಗೋ. ಆಯ್ತು, ಹಂಗ ನಾ ಬೇಡಿದಾಗ ನಾವ್ ಕಂಪಲ್ಸರಿ ಕೇಳ್ತಿರ್ತೀವಿ, ಕೊಡುತ್ತ ಬಾ. ಇಲ್ಲಂದಿ ಒಟ್ಟಿಗೆ ಅಣ್ಣ ಕಂಡೇನಿ, ನನಗ್ ಗೊತ್ತೈತಿ. ಇದ್ರ ಮ್ಯಾಲ ಎಷ್ಟು ಕೊಡ್ತಾರ ಅಷ್ಟು ರೊಕ್ಕ ತಕೊಂಡ್ ಬಾ ಅಣ್ಣ. ಆಯ್ತು, ತಗೊಂಡ್ಬರ್ತೀನಿ. ತಗೊಂಡ್ ಸಂತೆ ಮಾಡ್ಕೊಂಡ್ ಬಂದ್ ಮತ್ ಲೆಕ್ಕ ನಿನ್ ಕೈಯಾಗನ ಕೊಡ್ತಾನ ಆತಿಲ್ಲ. ನಾಳಿ ನನ್ ಗಂಡ ಬಂದಂದ್ರ ರೊಕ್ಕ ಕೊಟ್ಟ ಬಿಡಿಸ್ಕೊಂಡ್ ಬರಕತ್ತ ಮತ್ತ. ಆಯ್ತು, ಹೋಗಿಪ್ಪ, ಹೋಗಿ ಮೊದಲು ಸಂತೆ ಮಾಡ್ಕೊಂಡ್ ಬರ್ಬಾ. ದೇವ್ರ ಇಲ್ಲತ್ತ ತಿಳಿದಿನ್ಯ ಅವ್ನು ದೇವ್ರ ಅದ. ನಮಗಿಂತ ಕುಡುಕರಿಗೆ ದೇವ್ರ ಇರ್ಲಾರ್ದ ಏನು ಮಾಡ್ತಾನ್ರಿ? ಇದನ್ನ ಓದೊಟ್ಟು ಮಾರಿ ಹಣ್ಣಂಗೆ ಫುಲ್ ದಾರು ಕುಡಿದು ಬರ್ತಾನೆ. ಶಾಂತಿ ಶಾಂತಿ ಎಲ್ಲಿ ಶಾಂತಿ? ಅವನ ಹಡ್ಡ ಕಡೆ
ನನ್ನ ಸಸಿ ಹಸಿರು ಬಳಿ ಎಲ್ಲ ಹೊಡೆದು ನೋಡೆವ್ವ. ದೇವ್ರ ಪ್ರೀತಿಯಿಂದ ತಂದ ಹಸಿರು ಬಳಿ ನನ್ನ ಸಸಿಗೆ ತೊಡಿಸ್ಬೇಕಂತಂದೇನಿ. ಆದ್ರೆ ಆಕೆಗೆ ತೊಡಿಸು ಸಂಭ್ರಮ ಪಡಿದು ಆ ದೇವ್ರಿಗೆ ನನ್ನ ಹಲಿ ಬರ್ದಾಗ ಬಂದಿಲ್ಲ ದೇವ್ರು. ಆದ್ರ ಗಂಡನ ಊರಾಗ ಹುಡಿ ಬಡ್ಡಿ ಭಿಕ್ಷೆ ಬೇಡ ತಿನ್ಬೇಕಂದ್ರು ಕೈಯನೇ 2 ರೊಟ್ಟಿ ಕಸ್ಕೊಂಡ್ರು ಮಗ ಸಸಿ. ಇದು ಎಂಥ ಜೀವನ ಇವ, ಈ ಜೀವನ ಮಾಡಬಾರ್ದು. ಎಲ್ಲರೂ ಬಿದ್ದು ಸತ್ತು ಹೋದ್ರ ಅಷ್ಟು ಸಾಕು ದೇವ್ರ. ನನ್ನ ಸಸಿನ ಇಲ್ಲ, ಮಗ ದೇಶ ಕಾಯಕ್ ಹೋಗ್ಯಾನ. ದೇಶ ಕಾಯಿ ಮಗ ಅದಾನಂತ ಅವನು ಊರು ಬಿಟ್ಟು ಕಳ್ಸ್ರ ಇವ್ ಮನಿ ಕಾಯಿ ಮಗ ತಂದೆ ತಾಯಿ ನೋಡ್ತಾನದ್ರ ಇವ್ ನೋಡಿ ಹೆಂಡತಿ ಮಾತು ಕೇಳಿ ನಮ್ಮನ್ನ ಹೊರಗೆ ಹಾಕ್ಯಾರ. ಬೇಡವ್ವ ಈ ಜೀವನ, ಬೇಡ ಬೇಡ. ಬೇಡವ್ವ ಈ ಹಾಳಾದ ಜೀವನ, ಹಾಳಾದ ಹೊಟ್ಟಿ ಹೆಂಗ ಹಸು ತಡಿತೈತಿ. ಇವ ಇಲ್ಲಿ ಟಾಕಿ ಐತಿ, ಆ ನೀರಾರ ಕುಡಿತಾನ ಒಂದಿವ್ಸ. ಅಯ್ಯೋ ಭಗವಂತ ಯಾಕರೆ ಇಂಥ ಜನ್ಮ ಕೊಟ್ಟು ಯಪ್ಪ ನಮಗ. ಭಗವಂತ ಈಗ ಹೊಟ್ಟೆ ಶಾಂತ ಆತವ್ವ. ಅಯ್ಯವ್ವ ಇಲ್ಲ ನಾಳೆಗೆ ಕುಂಡಿರ್ತೀನಿ. ನನ್ನ ಹೆಂಡತಿ ಹಡ್ಯಾಗ ಕೂತಾಗ ಊರು ಮಂದಿನ ಬಂದು ಕೂಸು ಅಡ್ಡ ಸಿಕ್ಕೈತೆ ಅಂದರೂ ಕೂಡ ದೇವ್ರ ಕೈ ಬಿಡಲಿಲ್ಲ. ನನ್ನ ಹೆಂಡತಿ ಸರೀಶ್ವಾಗಿ ಹಡದ ನೆಮ್ಮದಿಯಿಂದ ಇದ್ದಾಳ. ಆದರೆ ಮಿಂಟ್ರಿಗೆ ಹೋದ ಸುರೇಶಿ ಹೆಂಡತಿ ಆಕಿ ನೆನಪು ತೆಗೆದ್ರ ಮನುಷ್ಯಗೆ ನೋವಾಗಿ ಬಿಡ್ತೈತಿ. ಕೂನಿಲ್ಲದ ಗುರುತಿಲ್ಲದ ಮನ್ಯಾಗ ಹಾಕಿನ ಬಿಟ್ಟಿನಿ. ಪಾಪ ಏನು ಮಾಡಕತ್ತಲ್ಲೋ ಏನು, ಹೋಗಿ ನೋಡ್ಕೊಂಡು ಬರ್ಬೇಕು. ದೇವ್ರ ದಯದಿಂದ ಆಕಿ ಗಂಡ ಬೇಗ ಮನೆಗೆ ಬಂದಂದ್ರೆ ಅವ್ರ ಮನ್ಯಾಗ ಹತ್ತಿದ ಜಗಳ ಮಾಯಾಗಿ ಬಿಡ್ತೈತಿ. ದೇವರಲ್ಲಿ ಅದನ್ನ ಬೇಡ್ಕೋದ. ಯಾಕಮ್ಮ ಏನಾಗೈತಿ ಹಿಂಗ್ಯಾಕೆ ದಿಂಗ್ ಬಡ್ದು ಕೂತಿದಿ? ನೋಡ ಅಕ್ಕ ಗಂಡ ಹಡ್ದಾಳ, ಇಂಥ ಟೈಮ್ದಾಗ ಖುಷಿ ಖುಷಿಯಿಂದ ಇರೋದು ಬಿಟ್ಕೊಟ ಮಬ್ಬ ಹಿಡ್ಕೊಂಡು ಕೂತ್ಬಿಟ್ಟಿ. ಯಾಕ ಏನಾಯ್ತು? ಸಂಗೀತ ಹೆಂಡತಿ ಹಡದಾಳನ್ನು ಖುಷಿ ಒಂದು ಕಡೆ ಆದ್ರೆ ಚಿಂತೆ ಒಂದು ಕಡೆ ಕಾಡಾಕತೈತಿ. ಅದಕ್ಕೆ ಬಲ್ಲವ್ರು ಹೇಳಿಲ್ಲ, ಚಿತೆ ಎಂಬುದು ಸತ್ತ ದೇಹ ಸುಟ್ಟರೆ ಚಿಂತೆ ಎಂಬುದು ಜೀವಂತ ದೇಹ ಸುಡ್ತೈತಿ ಅಂತ. ಅಂತ ಚಿಂತೆ ಏನ್ ಕಾಡತೈತಮ್ಮ ನಿನಗ? ಸಂಗೀತ ಮಿಂಟ್ರಿ ಹೋಗ್ಯಾನಲ್ಲ ಸುರೇಶಿ ಅಂತ ಹೊಟ್ಟಿಲಿದಾಳ ಅಂತ ತಿಳ್ಕೊಂಡ ಅವ್ರ ಅಣ್ಣನ ಹೆಂಡತಿ ಕೂಡಿ ಈಕೆನ ಕೊಡಬೇಕಂತ ನನ್ನ ಕೈಯಾಗ ದುಡ್ಡು ಕೊಟ್ಟಿರ. ನಾನು ನನ್ನ ಹೆಂಡತಿ ಸಾಯ್ತಾಳನ್ನು ಭಯದಾಗ ರೊಕ್ಕ ಇಸ್ಕೊಂಡು ಬಂದ ಆಕಿನ ಕೊಡಬೇಕಂತ ಹೋಗಿನಿ. ಆ ಹೆಣ್ಣು ಮಗಳ ಹೊಟ್ಟಿದಾಳ ಸುದ್ದಿ ಕೇಳಿ ಆಕಿನ ಕೊಡ್ಲಾರ್ದ ಬ್ಯಾರೆದವ್ರ ಮನ್ಯಾಗ ಬಿಟ್ಟು ಬಂದನಿ. ಈಗ ಹೆಣ್ಣು ಮಗಳು ಹೆಂಗದಾಳೋ ಏನೋ ಆ ಚಿಂತಿ ನನಗೆ ಕಾಡಾತೈತಿ. ಹಿಂಗ್ ಮಾಡ್ಯಾರಮ್ಮ ಅವ್ರೆಲ್ಲ? ಹೌದವ್ವ, ಅದಕ್ಕ ಆ ಹೆಣ್ಣು ಮಗಳಿಗೆ ಹೆಂಗದಾಳ ಅನ್ನೋದು ನೋಡ್ಕೊಂಡ್ ಬರೋಣ ಬಾ. ಬರ್ರಿಮ್ಮ ಹೋಗುನು. ಏ ಮಳ್ ಹೆಂಗ್ಸ ಎಲ್ಲಿ ಹೊಂಟದಿ ಹೆಂಗ್ ಓಡಿ ಅವಸರ್ಲೆ? ಎಲ್ಲಿ ಹೊಂಟಾರಿ? ನಿಮ್ ತಮ್ಮನ ಏತಿ ಬಿದ್ದಾಳಿಲ್ಲ ನೋಡ್ಕೊಂಡ್ ಬರಾಕ್ ಹೊಂಟೇನ್ರಿ. ನೀ ಏನ್ ಗಂಡಸನ್ನ ನೋಡ್ಕೊಂಡ್ ಬಾ, ನನ್ನ ಮನ್ಯಾಗ ಕೂತಾರಿ. ಏ ಮಳ್ ಹೆಂಗ್ಸ, ನಾ ಗಂಡಸ್ದಾನೆ ಅತ್ತ ನಿನ್ನ ಕೊಳ್ಳಾಕ ತಾಳಿ ಕಟ್ಟಿ ಕರ್ಕೊಂಡ್ ಬಂದಾನೆ, ಅಟ್ಟು ಗೊತ್ತಾಗುದಿಲ್ಲನ? ನೀ ಗಂಡಸಾಗಿದ್ರ ನಾ ಯಾಕೆ ಬಾಂಜಿ ಆಗಿರ್ತೀನಿ? ಏ ಮಳ್ ಹಂಗ್ಸ, ಹಡಿದು ನಿನ್ನ ಕೆಲಸ ಅದ, ನಾ ಹಡಿದಲ್ಲ. ಹಡಿದು ಗೊತ್ತಿಲ್ಲ ಮತ್ ಐಡಿಯಾ ಮಾತಾಡ್ತೇಳ ಗಂಡಸ ಗಿಂಡಸ ಅಂತ ಹೇಕ್ಷಂದ ನಡಿ ಮನಿಗೆ. ಎಲ್ಲಿ ನಡ್ದದಿ? ಎಲ್ಲಿ ಹೊಂಟಿ ಅಂದ್ರ ಬಾಯಿಗೆ ಹೊಂಟಾರಿ. ಏ ಬಾಯಿಗೆ ಹೋಗಿ ಏನ್ ಮಾಡಾಕಿ? ಏನ್ ಮಾಡಾಕಿ? ಅಲ್ಲಿ ನಿಮ್ ತಮ್ಮನ ಏತಿ ಬಿದ್ದಾಳಿಲ್ಲ ನೋಡ್ಕೊಂಡ್ ಬರಾಕ್ ಹೊಂಟಾರಿ. ಆಕಿ ಬಾಯಾಗ ಬಿದ್ರ ನೀ ಏನ್ ಮಾಡಾಕಿ? ಜೇರ್ ಕಡ್ತಾ ಆಕಿ ಬಾವ್ಯಾಗ ಬಿದ್ದಿರ ಅಂದ್ರನ ಮನಿಗೆ ಬಂದು ಸಂತೋಷಲಿ ಎಮ್ಮಿ ಹಿಂದೆ
ಹಾಲ್ ಕಾಸಿ ಒಂದ್ ಬಕ್ ಸಕ್ರಿ ಒಗದ ಹಾಲ ಗಟ ಗಟ ಕುಡದ ನಿನಗೊಂದ್ ಗ್ಲಾಸ್ ಕೊಡ್ತನು ನಮ್ಮ ರಾಜ. ಏ ಮಳಿ ಹೆಂಗ್ಸ ಎಲ್ಲಾರ ಮೊದ್ಲ ಈಸ್ ಬರಂಗಲ್ ಬಿದ್ದು ಸತ್ಯ ಆತನ ಅಕ್ಕಿಕೇತ ಮೊದಲ. ಏ ಮಳಿ ಹೆಂಗ್ಸ ಬಾಯಿ ಮೊದ್ಲ ಅವಗಾಡತ್ತೆ ಅದ್ ಜರ್ದದ್ ಬಿದ್ದಿ. ಇವಳು ಇನ್ನಾಬ್ರು ಕೊಲ್ಲೋದಂದ್ರೆ ಎಷ್ಟು ಖುಷಿ ನೋಡಿಕ್ಕಿಗೆ. ತಾ ಹಡಿದು ಗೊತ್ತಿಲ್ಲ, ಕೊಲ್ಲೋದನ್ನ ಓಡಿ ಹೊಂಟಾಳ ಪಿಸಿ 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 ಪಿಸಿ. ಏ ಎಂದ್ರ ಓಲಿಡ ದಾಂಡಿ ಹುಷಾರ ಕಾಲ್ ಜರ್ ಬಿದ್ದಿ ನೋಡಕ್ ಹೋಗಿ. ಅಲ್ಲೆಲ್ಲಿ ಹೆಣ ಹೇಳ್ತತಿ ಆಯ್ತು. ಅವ್ನ ಒಂದ್ ವೇಳೆ ಭಯ ಊದಿರ್ತಿವಕ ಹೊಡಾರ ಮ್ಯಾಗ ಕೇಳ್ತಿತ್ಲ. ಆ ಮಗ ಮಾನ್ಯ ಮಾತಾಡಿ ನೋಡ್ರೆ ಗೊತ್ತಾಕತಿ. ಅವೇನು ಉಗಿತಾನ ಭಯಾಗ ಅವ್ ಉಗ್ದಿಲ್ಲ. ಹೇಳಾಕೈತೆ ನನ್ನ ಮಾತು ಕೇಳತ್ತ. ಏನ್ ತೇಲ್ತತಿ ಉಗದ್ 4-5 ದಿವಸ ಆತು ತೇಲ್ತತಿ. ನಿನ್ನ ಉಗದ್ 3 ದಿವ್ಸಕ್ಕೆ ನೀನ ತೇಲ್ತಿರೋಣ. ನಿನ್ನ ಉಗಿಲೇನ್ ಬೇಕಾರ ಹೇಳ ನಾ ಮಾಡ್ಸೇನೆ ಅಂತ. ನಿನ್ನಂತ ಹೆಂಗಸರ್ ಕೈಯಾಗ ಅದಕ್ಕ ಬುದ್ಧಿ ಕೊಡ್ಬಾರ್ದ. ನಡಿ ನಡಿ. ಏನು ಇಲ್ಲವ್ವ, ಅನ್ನ ಮಾಡ್ಕೋಬೇಕಂದ್ರ ಅಕ್ಕಿನೂ ಇಲ್ಲ ಹಿಟ್ಟೂ ಇಲ್ಲ. ಅನ್ನಾಗ ಕೊಳ್ಳಾನ ಬಂಗಾರ ತೆಗೆದು ಕೊಟ್ನಿ. ಹೋಗಪ್ಪ ಒತ್ತಿ ಇಟ್ಟು ಸಂತಿ ಮಾಡ್ಕೊಂಡು ಬರೋಗೊತ್ತು. ಇನ್ನ ಇಟ್ಟೋತಾದ್ರೂ ಸಂತಿನೂ ಇಲ್ಲ, ಅಣ್ಣನೂ ಮನೆಗೆ ಬಂದಿಲ್ಲ. ಗೌರವ ಆಯಿ ಬಸರ್ ಹೆಣ್ಮಗಳ ಮಾಡ್ಕೊಂಡು ತಿನ್ನಿವ ಅಂತೇಳಿ ಕಡ್ಲಿ ಪಲ್ಯ ಕೊಟ್ಟಾಳ. ಎದ್ರಾಗ ತಿನ್ನೋದು ಇದನ್ನ ಹಿಟ್ಟಿಲ್ಲ ರೊಟ್ಟಿ ಮಾಡಕ್ಕೆ. ಎಂಥ ಪರಿಸ್ಥಿತಿ ಬತ್ತು. ನನ್ ಗಂಡಿದ್ರ ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು ಭಗವಂತ. ಇನ್ನೊಬ್ರ ಮನ್ಯಾಗ ಬಂದು ನಾ ಯಾಕೆ ಜೀವನ ಮಾಡ್ತಿದ್ನಿ. ನನ್ ಗಂಡಿದ್ರ ಗಂಡನ ಮನ್ಯಾಗ ಇರ್ತಿದ್ನಲ್ಲಿ. ಸಂಗೀತಾ ಹೇಳಮ್ಮ. ಸುರೇಶಿ ಹೆಂಡತಿನ ಕರ್ಕೊಂಡ್ ಬಂದ ಇಲ್ಲಿ ಒಂದು ಮನ್ಯಾಗ ಬಚ್ಚಿಟ್ಟಿದೀವು. ಇವ್ರ ಮನ್ಯಾಗ? ಹಾ ಇಲ್ಲಿ ವಿದ್ಯ ವಿಷಯ ನೀ ಯಾರ ಮುಂದೆ ಹೇಳಬಾರ್ದ. ಇಲ್ಲಪ್ಪ, ಯಾರ ಮುಂದೆ ಹೇಳಂಗಿಲ್ಲ ಮಾನ. ಮೊದ್ಲ ಅವ್ರು ಡೇಂಜರ್ದಾರ. ನಡಿ ನೋಡಿ ಬರೋನು. ತಂಗಿ ಯಾರಿದ್ದಾರೆ ಮನ್ಯಾಗ? ಯಾರಣ್ಣ ಭಗವಂತ, ಹೊರಗೆ ಯಾರು ಬಂತು ಒದರಾಕತ್ತಿರ್ಬೇಕು. ನನಗ ತಿನ್ನಾಕಂತೂ ತಾನಿಲ್ದ ಕೂತನಿ. ಯಾರು ಬಂದಾರೆ? ಅಣ್ಣ ಅಣ್ಣ, ನಾನು ಇಲ್ಲಿ ತಂದಿಡ್ಬಾರ್ದಿದ ಆಗಿತ್ತ. ನಾನು ಇಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ, ಬಹಳ ಕೆಟ್ಟೈತೆ ಅಣ್ಣ. ಅವತ್ತ ನಾ ಸಾಯ್ದ ಒಳ್ಳೇದಿತ್ತು. ನಾನು ಯಾಕೆ ಬದುಕಿಸಿದಣ್ಣ? ಯಾಕೆ ಬದುಕಿಸಿದಿ? ಯಾಕವ್ವ ಯಾಕೆ ನೀರ್ ಹಾಕಾಕ್ತಿದಿ? ಅವ್ ಹೊತ್ತಿ ಸರಿಯಾಗಿ ಊಟ ಮಾಡಿಸ್ತಾನಿಲ್ಲೋ? ಯಾಕೆ ಹೇಳಕತ್ತಿ? ಎಲ್ಲಿ ಊಟನ? ಮನ್ಯಾಗ ಒಂದ್ ಮುಟ್ಟಿಗೆ ಹಿಟ್ಟು ಇಲ್ಲ, ಅನ್ನ ಮಾಡ್ಬೇಕಂದ್ರ ಅಕ್ಕಿನೂ ಇಲ್ಲ. 3-4 ದಿವಸ ಆತನ ಹೊಟ್ಟಿಗೆ ಕೂಳಿಲ್ಲ. ಇಲ್ವಾ 3-4 ದಿವಸ ಆಯ್ತು ಊಟ ಇಲ್ಲ. ಹಿಂಗ ಮಾಡಿದ ಕ್ವಾನ್ ಹಡ್ಸಿಗಂಡೆ ನೆಂಬಿ ಬಿಟ್ಟು ಹೋದಿದ್ಕ. ಅಷ್ಟ ಅಲ್ಲಣ್ಣ, ಮನ್ಯಾಗ ಏನು ಸಂತಿಲ್ಲ. ನಾ ದುಡಿಯಾವಲ್ಲ, ದುಃಖ ಬಡಿಯಾವಲ್ಲ. ಯಾರ ಮನ್ಯಾಗಾರ ತಿಂದ ಹಿಂಗ ಬೀಳಾವ ಅಂತೇಳಿ ಅಂದನ್ನ. ಅಣ್ಣಾಗ್ಲಿ ಕೊಲಾನ ಬಂಗಾರ ಕೊಟ್ಟ ಒತ್ತಿ ಇಟ್ಟು ಸಂತಿ ಮಾಡ್ಕೊಂಡ್ ಬರೋಕಪ್ಪ ಕಳಿಸೀನಿ. ನಿನ್ನ ಹೋದ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ. ಅಣ್ಣ ಮನೆಗೆ ಬಂದಿಲ್ಲ. ನಾ ಹೆಂಗಾದ್ರ ಹಸು ತಡ್ಕೊಂಡಿನಿ. ನಾನು ಹೊಟ್ಟೆಗಿರೋ ಕೂಸ್ ಹೆಂಗ ಹಸು ತಡಿತೈತೆನ? ಹೆಂಗ ಹಸು ತಡಿತೈತಿ? ಅದಕ್ಕ ಬೇಡಣ್ಣ, ಈ ಜೀವನನ ಬೇಡ ನನಗ. ನಾ ಸಾಯ್ತದ ಬಾಡ ಅನಿಸ್ತೈತೆನ. ಏನ್ ಮಾವ ಇಂತ ಕಟ್ಕರ್ಮನೆ ತಂದಿತಿ ಅಕ್ಕನ? ಸಂಗೀತ ಅವ್ ಇಂತ ನೀಚ್ ಕೆಲಸ ಮಾಡ್ತಾನಂತ ನನಗೆ ಗೊತ್ತಿದ್ದಿದ್ದಿಲ್ಲ. ನಂಬಿಕೆಗೆ ದ್ರೋಹ ಮಾಡಿಬಿಟ್ಟ. ಒಂದ್ ಹೆಣ್ಣು ಮಗಳ ಕಣ್ಣೀರ್ ಹಾಕಿಸ್ತಾನಂತ ನಾನು ತಿಳ್ಕೊಂಡೇ ಇದ್ದಿದ್ದಿಲ್ಲ. ಏನ್ ಮೋ ಎಂತ ರಾಕ್ಷಸರ ಮನೆ ಬಿಟ್ಟಿರಿ ಅಕ್ಕನ? ನಮ್ಮ ಮನೆ ಕರ್ಕೊಂಡ್ ಹೋಗ್ಕನ್ ಸರಿನಾ? ಬಾ ತಂಗಿ ಬಾಕ. ಬ್ಯಾಡಿವ, ನಾ ಎಲ್ಲಿ ಬರೋದಿಲ್ಲ. ಅಣ್ಣ ನಿಮ್ ಮನೆಗ್ ಬಂದು ನಿಮಗೂ ಬೇಸರ ಆಗುದ್ ಬೇಡ. ಈ ಅಣ್ಣನ ಮನ್ಯಾಗ ಆಗಬಾರ್ದು ಕಷ್ಟ ಎಲ್ಲ ಆಗೈತಿ ನನಗ. ಇನ್ನೊಬ್ಬರ ಮನೆಗೆ ಬಂದ ತೊಂದ್ರೆ ಕೊಡುದು ನನ್ನಿಂದ ಆಗುದಿಲ್ಲಣ್ಣ. ಫೋನ್ ಇತ್ತಂದ್ರ ಕೊಡ್, ನನ್ ಗಂಡಗ ಫೋನ್ ಹಚ್ಚಿ ಮಾತಾಡ್ತಾನ. ನನ್ ಗಂಡ ಇತ್ತಂದ್ರ ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತಣ್ಣ. ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು. ಫೋನ್ ಹಚ್ಚನ ಕೊಡಣ್ಣ. ಹೌದು ತಂಗಿ,
ಸರಿಯಾಗಿ ನೆನಪು ಮಾಡ್ಬಿಟ್ಟು ನೋಡು. ಇದು ನನ್ನ ತಲೆಯಾಗ ಹೊಳೆಯಲಿಲ್ಲ ಮೊದಲ. ತುಗ ಸುರೇಶಿಗೆ ಫೋನ್ ಹಚ್ಚ ಮೊದಲು. ಇಲ್ಲಣ್ಣ ಅಣ್ಣ ನೀವು ಕರೆ ಮಾಡುತ್ತಿರುವ ನಂಬರ್ ಸ್ವಿಚ್ ಆಫ್ ಆಗಿದೆ ಅಥವಾ ಈ ಕ್ಷಣದಲ್ಲಿ ನಾಟ್ ರೀಚಬಲ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಅಕ್ಕ ಇನ್ನೊಂದ್ಸರಿ ಹಚ್ಚಿ ನೋಡಕ್ಕ. ಏನಿವ ಫೋನ್ ಸಹಿತ ಸ್ವಿಚ್ ಆಫ್ ಹೇಳಕೈತ. ಏನ್ ಮಾಡುದು? ಇನ್ನೊಂದ್ಸರಿ ಹಚ್ಚಕ್ಕ. ನನ್ ಹನಿ ಬಾರ ಸುಮಾರು ಐತಿ. ನನ್ ನಸೀಬ ಕೆಟ್ಟೈತಿ. ಫೋನ್ ಕೂಡ ಸ್ವಿಚ್ ಆಫ್ ಅಂತ ಹೇಳಕೈತ. ಎಲ್ಲಿ ಬರುದಿಲ್ಲಪ್ಪ. ಯಾರಿಗೆ ಬೇಸರ ಆಗಂಗಿಲ್ಲ. ಎಲ್ಲಾರ ಕೆರಿಯರ್ ಬಾವಿಯರ್ ಬಿದ್ದು ಸತ್ ಹೋಗ್ಕನ್ನ. ಏ ಹುಚ್ಚವ, ಸತ್ ಏನ್ ಮಾಡಕದಿ? ಸತ್ ಬಳಿಕ ಮರಳಿ ಹುಟ್ಟಾಕ ಹುಲ್ಲು ಚೆಲ್ ಮಲ್ಲಿದ. ಬದುಕಬೇಕ. ಬದುಕಿನೊಳಗ ಈಸಬೇಕು. ಈಸಿ ಜಯ ಸಾಧಿಸ್ಬೇಕ. ನೀನು ಬದುಕಿಸಿದೆ ಅದಕ್ಕೆ ನಾವು ನಮ್ಮ ದೇಶ ಕಾಯುವ ಮಿಂಟ್ರಿ ಸುರಾಪನ ಹೆಂಡತಿ ಹೊಟ್ಯಾಗ ಅವ್ರ ಔಷಧ ಕುಡಿ ಬೆಳ್ಯಾಕೈತೈತಿ. ಅವ ದೇಶ ಕಾಪಾಡ್ತಾನಂದ್ರ ಅವನ ಮಗನ ಕಾಪಾಡೋದು ನಮ್ ಜವಾಬ್ದಾರಿ. ಬಾ, ಇವ್ರ ಮನಿ ಬೇಡದ್ರೆ ಏನಾಯ್ತು, ನಮ್ಮ ಮನಿಗೆ ಹೋಗುಣ. ಬಾ ನಮ್ಮ ಮನಿಗೆ ಹೋಗುಣ. ಬಾ ಕಣಿ ಅವತ್ತು ಆ ಕ್ರಿಯಾ ಮಗ ರೊಕ್ಕ ತಗೊಂಡ್ ಹೋದಾಗಿಂದ ಹೊಳ್ಳಿ ಏನ್ ಮಾಡಿ ಮಕ್ಕದ ಮೇಲೆ ಬಿಸಾಕಿಲ್ಲ, ಹೊಳ್ಳಿ ಬೆಟ್ಟೇನಿಲ್ಲ. ನನ್ನ ಕೈಯಾಗ ಸಿಗ್ಬೇಕು ಮಗ. ಅವನು ಸಣ್ಣಾಗಿ ಇಂಚ್ ಕಡ್ದು ಯಾವ್ದಾರ ಬೋರಿನ ಕುಣಿ ಹೋಗಿತ್ತಾನ. ಎಲ್ಲಿ ಹೋಗ್ಯಾನ ನೋಡ್ತಾನ ಮಗ. ಊರ್ ಬಿಟ್ಟು ಹೋಗ್ತಾನೆ. 2 ದಿವ್ಸ ಹೋಗವ ನನ್ನ ಮಗ. 1 ದಿವ್ಸ ನನ್ನ ಕೈಯಾಗ ಸಿಗಬೇಕವ. 2 ದಿವ್ಸ ಅಡ್ಡಾಡ್ತಾನ ಅಡ್ಡಾಡ್ಲಿ ಮಗ. ಆ ಮಗ ಸಿಗು ಮಟ್ಟ ನನಗ ಒಟ್ಟ ಸಮಾಧಾನ ಇಲ್ಲ. ಆ ಮಗನ ಎಂದ ಕಡದ ಬೋರಿನ ಕುಣಿ ಹಾಕ್ತೋಣ ಅಂದ ನಾವು ಊಟ ಮಾಡ್ಬೇಕಂತ ನಿರ್ಧಾರ ಮಾಡಿಬಿಟ್ಟೆ. ಕೂತ್ರು ಸಮಾಧಾನ ಇಲ್ಲ, ನಿತ್ರು ಸಮಾಧಾನ ಇಲ್ಲ. ನಿದ್ದಿನೂ ಹತ್ತುವತ್ತ ಅವನು ಹೊಟ್ಟಿನೂ ಹಸಿವಾತ. ಇದೆಲ್ಲಾ ಕ್ರಿಯಾ ಮಗಂದ ಕಾರ್ಬಾರ್ದಿಂದ. ಯಾಕಂದ್ರ ನನ್ನ ಹೆಂಡತಿ ಮಾತು ಕೇಳಿ ಆ ಮಗಿಗೆ ಕೆಲಸ ಕೊಟ್ಟಿಲ್ಲ. ಅದಕ್ಕೆ ಇವತ್ತ ಹುಚ್ಚನಾಗಿ ಕಡ್ದಾರ್ಲಿ ಈ ಕಾಡಿ ಅಡ್ಡಾಡ್ದಾಗಿತ್ತು ನನ್ನ ಬಾಳೆ. ಎಲ್ಲಿದ ನೋಡ್ತಾರ ಮಗ. ಆ ಮಗ ಸಿಗುಮಟ್ಟ ಇವತ್ತು ನಿದ್ದಿನ ಮಾಡುದಿಲ್ಲ. ಎಲ್ಲಿದಾನು ಏನ್ ಮಾಡಕೈತಾನ. ದಿವಸದಾಗ ಒಂದು ಸಲ ಭೇಟಿಗ ಮಗ. ಎಂದ ರೊಕ್ಕ ನನ್ನ ಮಕ್ಕದ ಮೇಲೆ ಹೋದ ನೋಡ, ಅವತ್ತಿನ ನನಗೆ ಭೇಟಿನ ಆಗೋಲ್ಲ. ಯಾಕ್ರಿ ಏನ್ ಹುಡುಕಾಡಕತ್ತೇರಿ? ಏನ್ ಹುಡುಕಾಡ್ಲಿ? ಆ ಮಗ ಕರಿಯಾನ ಹುಡುಕಾಡಕತ್ತೇರಿ. ಕರಿಯಾನ ಆ ಮಗ ಸಿಕ್ಕಂದ್ರ ಅವ್ನ ಕಡದ ಬೋರಿ ಕುಣಿ ಹಾಕಬೇಕಂತ ಲೆಕ್ಕ ಹಾಕೇನಿ. ಮನ್ಯಾಗ ಹುಡುಕಾಡ್ಬೇಕಾರ ಕಣಿಕ್ಯಾನ್ ಇದೆಯಲ್ಲ, ಆ ಕರಿಯ ಸಿಗ್ಬೇಕಾರ ಹೋಗ್ರಿ ಅವ್ರ ಮನೆಗೆ. ಹೊಕ್ಕಣ ಹೋಗಿ ಬರ್ದ್ರಾಗ ನೀರ್ ಕಾಸಿಡ. ಯಾಕಂದ್ರ ಆ ಮಗನ ಕಡದ ರಕ್ತದ ಒಕ್ಕಳಿ ಆಡಿ ಬರ್ತಾನೆ ಇವತ್ತು. ಹಂಗ ಬರುದಿಲ್ಲ ಮನಿಗೆ. ಬರೋದ್ರಾಗ ಒಂದ್ ದೊಡ್ಡ ಗಡಿಯಾಗ ನೀರ್ ಕಾಸಿಡ. ಏನು ಮಕ್ಕ ನೋಡ್ಕೊಂಡು ಹೋಗಿ ಒಳಗೆ ಹೋಗಿ. ನಿಂದ ಇದೆಲ್ಲ ಕಾರ್ಬಾರ. ಜೇರ್ಗರ್ತ ನಾವ್ ಮಾಡೋ ಕೆಲ್ಸ ನಮ್ಮ ಮೈದನ್ ಗೊತ್ತಾತಂದ್ರ ಕರಿಯಾನ್ಕಿಂತ ಮೊದಲ್ ನಮ್ಮನ ಇಂಚಿಂಚ್ ಕಡಿತಾನ. ಹೆಂಗಸ ನೀ ಯಾಕೆ ಬಂದಿ ಓಡಿ? ನೀ ಯಾಕೆ ಬಂದದ ನಾನು ಕೇಳ್ತೀನಿ. ಹೆಂಗ್ ಪಲ್ಯ ಮಾಡ್ತೀನಿ ನೋಡಾಕ್ ಬಂದ. ನಾನು ನೋಡಾಕ್ ಬಂದದಿ? ಎಬಡಿ ಅಲ್ಲಿ ಹೋಗಿ ಭಜನಾ ಮಾಡಕ್ ಹೊಂಟಿಲ್ಲ, ಮಲ್ಡ್ರ ಮಾಡಕ್ ಹೊಂಟ್ರಿ. ಮಲ್ಡ್ರ ಬಂದ್ ನೀನು ಅಣು ಸಿಗ್ತಾನ. ನೀನು ಎಲ್ಲಿ ಸಿಗ್ತೈತೆ ಅಲ್ಲಿ ಕಡಿದು ಅಂದ ತಗದ ನೋಡಾಕ್ ಬಂದ. ಬಾ ಬರಗ್ನ ಬಡ ಬಡ. ನನ್ನ ನೋಡಿ ಹೊಡಿಕಿ ಎಲ್ಲಿ ಹೋದ್ರು ಬಿಡಂಗಿಲ್ಲ ಮಗನ. ನಿನ್ನ ಹುಡುಕ್ಯಾಡಿ ಇವತ್ತು ಮಲ್ಡ್ರ ಮಾಡಿ ಮನಿಗೆ ಹೋಗ್ಕಣತ್ ನಾನು ಹೆಂಡತಿ ಮುಂದೆ ಹೇಳಿ ಬಂದಾನೆ. ನಾನು ಹೆಂಡತಿನೂ ಕರ್ಕೊಂಡ್ ಬಂದಾನೆ. ಎಲ್ಲಿ ಓಡಿ ಹೊಕ್ಕಿ ಹೋಗ್ಲಿ ಮಗನ ನೋಡೋಣ. ನಿಮ್ಮ ಮೈದ್ನ ನಿಮ್ಮ ಅಕ್ಕ ಬರಾಕತ್ಯಾರಲ್ಲಿ ನನ್ನ ಒದರಾಕತ್ತೀರ. ನಿಮ್ಗೆ ಹೇಳ್ಬೇಕಂತ ಓಡಿ ಬನ್ನಿ. ಅಣ್ಣ ಏನ್ ಹೇಳಕತ್ತಿ? ಅಕ್ಕ ನಮ್ಮ ಮೈದ್ನ ಬಂದಾರು. ಅಣ್ಣ ಅವ್ರು ನಾನ್ ನೋಡ್ರ ಖಂಡಿತ ಬದುಕಸಂಗಿಲ್ಲ. ನನ್ ಕೊಂದ ಬಿಡ್ತಾರಣ್ಣ, ಕೊಂದ ಬಿಡ್ತಾರ. ನಾ ಏನ್ ಮಾಡ್ಲಣ್ಣ?
ಹೆಂಗ್ ಮಾಡ್ಲಿ ಅಣ್ಣ ಹೆಂಗ್ ಮಾಡುದಣ್ಣ ನೋಡ ಈಗ ಮಾತಾಡ್ಕೊ ನಿಂದ್ರ ಸಂದರ್ಭ ಅಲ್ಲಿದೆ ಹೌದಣ್ಣ. ಈ ಮನ್ಯಾಗ ಡಕ್ಕು ನೋಡ್ರಿ ನಾ ಎಲ್ಲ ಹೇಳ್ತೇನೆ ನೋಡ್ರಿ ನೋಡಿ. ಲೇ ಮಗನ ನಾನ್ ನೋಡಿ ಓಡಿ ಹೊಂಟದೇನ ಎಲ್ಲಿ ಹೋದ್ರು ಬಿಡಂಗಿಲ್ಲ ಮಗನ. ಅಲ್ರಿ ನಿಮ್ಮನ್ನ ನೋಡಿ ನ್ಯಾಯಕ್ಕೆ ಓಡಿ ಹೋಗ್ಲಿ. ಅಲ್ಲೋ ನಾವು ಒದ್ರಾಗ್ತೇನೆ ರೋಡ್ ಮೇಲೆ ಬಿಟ್ಟ ಆ ಕಡೆ ಓಡ್ಕೋತ್ ಮುಂದ್ ಮಾರ್ಯಾಗ ಹೊಂಟದೆ ಮಗನ. ಕಿವಿ ಕೇಳಿಸುದಿಲ್ಲನ ಸೌಕರ. ಮನ್ಯಾಗ ಸಂತಿ ಬೇಕಾಗಿತ್ತ ಅದನ್ನ ಕೊಟ್ಟು ಬರ್ಬೇಕಂತ ಹೊಂಟಿದ್ದೀನಿ. ಏನಾಯ್ತು ಹೇಳ್ರಲ್ಲ ಈಗ ಎದಕ್ಕೆ ಹೋದ್ರಿ? ಏ ಮಗನ ನಿನ್ ಜೋಡಿಲಿ ಹರಿಕತಿ ಕೇಳಾಕ್ ಬಂದಿಲ್ಲ ನಾವಿಲ್ಲಿ. ಸುಮ್ಮ ನಮ್ಮ ತಮ್ಮನ ಏನ್ ತೇಲ್ದಾಳು ಹೇಳ. ಭಯಾಗ ಕೊಂದನೆ ಹೇಳ್ತಿ ಮಗನ. ಕೊಂದ್ರೆ ಏನಕ್ಕ ಭಯಾಗ ತೇಲಾಡ್ಬೇಕಾಗಿತ್ಲಾಕೆ. ಅದಕ್ಕೆ ಹೇಳಾಕ್ತೇನೆ ಹೇಳ್ದಾಳಕ್ಕೆ. ಸೌಕರ ಮರ್ಯಾದೆ ಕೊಟ್ಟು ಮಾತಾಡ. ಕೊಲ್ಲೊತ್ತು ಹೇಳಿದ್ರಿ ಬಾಯ ನುಗ್ಗಿಸಿ ಬಂದನಿ. ಅದಾಳು ಸತ್ತಾಳು ನನಗ್ ಗೊತ್ತಿಲ್ಲ. ನುಗ್ಸುದು ಅಟ್ಟ ನನ್ನ ಕೆಲಸ. ಬಿಡ್ರಿ ನನ್ನ ಕೈ. ಏನ್ ಮಕ ನೋಡ್ತೀರಿ? ಕಾಮ ಕಟ್ಟಿ ಬರ್ಕೋಲ್ ಹಚ್ಚಿ ನೋಡ್ರಿ ಇವಂಗ. ಅನಕತನ ಬಾಯಿ ಬಿಡಂಗಿಲ್ಲ ಮಗನ ನೀ. ಅಂದು ಮಗನೂ ಅಲ್ಲ ತಿಂದ ಮೈ ಸೊಕ್ಕೇರೈತಿ ಮಗನ. ಸೌಕರ ನನ್ನ ಮಾತು ಕೇಳ್ರಿ ಬಿಟ್ಟು ಬಿಡ್ರಿ. ಯಾರ ಮಾತು ಕೇಳಂಗಿಲ್ಲ ಮಗನ. ಒಮ್ಮೆ ಹಠ ಹಿಡ್ತೀನಿ ಅಂದ್ರ ನಮ್ಮ ತಮ್ಮನ ಹೇಳ್ತೀನಿ ಕೊಲ್ತನ ಅಂತ ಹೇಳಿದಿ. ಒಂದಿಲ್ಲ ಅಂದ್ಬೇಕು ನಿನ್ನ ಉಳ್ಸಂಗಿಲ್ಲ.